ಶ್ರೀಮದ್ ಹಿಮವತ್ಕೆದಾರ ವೈರಾಗ್ಯ ಸಿಂಹಾಸನಾಧೀಶ ಏಕೋರಾಮ ಕರಕಮಲ ಸಂಜಾತ ಶ್ರೀ 1008 ಕರ್ತೃ ಜಗದ್ಗುರು ಗುರುಸಿದ್ಧ ಪಟ್ಟದಾರ್ಯ ಮಹಾಸ್ವಾಮಿಗಳ ವರ್ಗದಾವರೆಗಳಲ್ಲಿ ಅನಂತ ಕೋಟಿ ತ್ರಿಕಾಲ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿ ಎನ್ನ ಪರಮಾರಾಧ್ಯ ಗುರುಗಳಾಗಿರುವಂಥ ಶ್ರೀ 1008 ಜಗದ್ಗುರು ಬಸವರಾಜ ಪಟ್ಟದಾರ್ಯ ಮಹಾಸ್ವಾಮಿಗಳವರ ದಿವ್ಯ ಪಾದ ಪದ್ಮಗಳಲ್ಲಿ ಅನಂತ ಕೋಟಿ ತ್ರಿಕಾಲ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಸ್ವಾಮಿ ಮಾರ್ಕಂಡೇಶ್ವರ ಸನ್ನಿಧಿಯಲ್ಲಿ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಇವತ್ತು ಬೈಲ್ಗುಡ್ಡ ನಗರದಲ್ಲಿ ತಾವೆಲ್ಲ ಪದ್ಮಶಾಲಿ ಸಮಾಜದವರು ಸೇರಿಕೊಂಡು ಇವತ್ತು ವಿಶೇಷವಾಗಿರುವಂಥ 5 ದಿನಗಳ ಕಾಲ ಈ ಪ್ರವಚನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ. ಹಾಗಾಗಿ ಇಲ್ಲಿ ನೆರೆದಿರುವಂಥ ಎಲ್ಲ ಸಮಸ್ತ ತಾಯಂದಿರಿಗೂ ಮತ್ತು ಹಿರಿಯರಿಗೂ ಮತ್ತು ಇಲ್ಲಿರುವಂಥ ಎಲ್ಲ ಮಕ್ಕಳಿಗೂ ತಮಗೆಲ್ಲರೂ ಶರಣಾರ್ಥಿಗಳು. ಪ್ರಪ್ರಥಮ ಬಾರಿಗೆ ಈ ಸಮಾಜದ ದೇವಸ್ಥಾನಕ್ಕೆ ಬಂದಿದ್ದೀನಿ. ಹಾಗಾಗಿ ಒಳಗೆ ಹೋಗಿ ದರ್ಶನವನ್ನು ಮಾಡಿಕೊಂಡು ಬಂದಾಗ ಭಾಳ ದೊಡ್ಡ ದೇವಸ್ಥಾನ ಐತಿ, ಭಾಳ ಚೆನ್ನಾಗಿ ಕಟ್ಟಿಸಿದ್ದಾರೆ ಹಿರಿಯರು ಮತ್ತು ಒಳಗಡೆ ಬಹಳ ಸ್ವಚ್ಛವಾಗಿ ಇಟ್ಟಿದ್ದಾರೆ ಮತ್ತು ಸುತ್ತಲೂ ಆಗಿರುವಂಥ ಹಸಿರುವಾಗಿರುವಂಥ ಗಿಡ ಐತಿ. ಇಷ್ಟು ಆನಂದ ಒಳಗ ನಾವೆಲ್ಲರೂ ಕೂಡ ಕುಂತೀವಿ ಅಂತಂದ್ರೆ ನೀವು ಎಲ್ಲರೂ ಕೂಡ ಭಾಗ್ಯಶಾಲಿಗಳು. ಅದಕ್ಕೆ ಇವತ್ತು ಸಾಕಷ್ಟು ನಮ್ಮ ಬದುಕು ಯಾವ ರೀತಿಯಲ್ಲಿ ಬದಲಾವಣೆ ಆಗಬೇಕು, ನಮ್ಮ ಮನುಷ್ಯನ ಜೀವನ ಅಂತಂದ್ರೆ ಏನು, ಇವೆಲ್ಲವನ್ನು ಕೂಡ ನಾವು ಅರ್ಥೈಸಿಕೊಂಡು ನಮ್ಮ ಬದುಕನ್ನು ಹಸನಾಗಿ ಮಾಡಿಕೊಳ್ಳಬೇಕಾಗ್ತದೆ. ಅದಕ್ಕೆ ಮನುಷ್ಯನಿಗೆ ಎಲ್ಲವೂ ಕೂಡ ಸಾಧ್ಯ ಇದೆ. ಅದು ಯಾವಾಗ ಸಾಧ್ಯ ಇದೆ ಅಂತಂದ್ರೆ ಮನಸ್ಸು ಮಾರಬೇಕಷ್ಟೇ. ಮನುಷ್ಯನ ಮನಸ್ಸು ಇಷ್ಟು ವಿಚಿತ್ರವಾಗಿ ಇರ್ತದೆ ಅಂತಂದ್ರೆ ಇಡೀ ಮನುಷ್ಯನ ಮನಸ್ಸು ಏನು ನೀವೆಲ್ಲ ಕುಂತಿರಲ್ಲ, ನೀವೆಲ್ಲರೂ ಇಲ್ಲಿ ದೇಹ ಅಷ್ಟೇ ಕುಂತಿರುತ್ತೆ, ಆದ್ರೆ ಒಳಗಿರುವಂತಹ ಮನಸ್ಸು ಏನಿದೆಯಲ್ಲ ಆ ಮನಸ್ಸು ನಿಮ್ಮ ಜೊತೆಗೆ ಇರುವುದಿಲ್ಲ. ಆ ಮನಸ್ಸು ಎಲ್ಲಿ ಹೋಗಿರ್ತದೆ ಅಂತಂದ್ರೆ ಧಾರಾವಾಹಿ ಕಡೆ ಲಕ್ಷ ಹೋಗಿರ್ತತಿ. ಮತ್ತು ನೀನೆ ಬಿಗ್ ಬಾಸ್ ಯಾರು ವಿನ್ನರ್ ಆದ್ರು? ಎಷ್ಟು ಚಲೋ ಹೇಳ್ತಾರ ನೀವೆಲ್ಲರೂ. ಬಿಗ್ ಬಾಸ್ ಗಿಲ್ಲಿ ನೋಡಕಂತ ಹೇಳಿ ನಿನ್ನೆ ಎಷ್ಟು ಜನ ಸೇರಿದ್ರು. ಪಟಕ್ನ ನಮ್ಗೆ ಎಲ್ಲಿ ಮನಸ್ಸು ಹೋತು, ಈಗ ಗಿಲ್ಲಿ ಕಡೆ ಹೋಗ್ಬಿಡ್ತು. ಅಂದ್ರೆ ಇಷ್ಟು ವೇಗವಾಗಿರುವಂತಹ ಒಂದು ಯಾವ ವೇಗವಾಗಿ ವಸ್ತು ಜಗತ್ತಿನಲ್ಲಿ ಹೋಗ್ತದೆ ಅಂತಂದ್ರೆ ಟ್ರೈನ್ ಹೋಗುದಿಲ್ಲ, ಕೈ ಒಳಗಿರುವಂತಹ ಮೋಟರ್ ಸೈಕಲ್ ಕಾರ್ ಗಾಡಿ ಹೋಗುದಿಲ್ಲ, ವಿಮಾನನೂ ಹೋಗುದಿಲ್ಲ. ಆದ್ರೆ ಇದಕ್ಕಿಂತಲೂ ಹೆಚ್ಚು ಸ್ಪೀಡ್ ಆಗಿ ಹೋಗುವಂತ ವಸ್ತು ಯಾವುದು ಅಂತಂದ್ರೆ ಅದು ಒಳಗಿರುವಂತಹ ಮನಸ್ಸು. ಆ ಮನಸ್ಸು ನೀವು ಕುಂತಿರ್ತಿರಲ್ಲ, ಸಟಕ್ನ ಬೆಂಗಳೂರು ಅಂತೇಳಿ ಅನ್ಸ್ಕೋರಿ, ಡೈರೆಕ್ಟ್ ಈ ಮನಸ್ಸು ಎಲ್ಲಿ ಹೋಗ್ಬಿಡ್ತತಿ? ಬೆಂಗಳೂರು ಹೋಗೇ ಬಿಡುತ್ತೆ. ಡೈರೆಕ್ಟ್ ನೀವು ಅಮೆರಿಕ ಅಂತೇಳಿ ನೆನಪು ಮಾಡ್ಕೋರಿ, ಆ ಮನಸ್ಸು ಎಲ್ಲಿ ಹೋಗ್ಬಿಡ್ತತಿ? ಅಮೆರಿಕಕ್ಕೆ ಹೋಗೇ ಬಿಡ್ತತಿ. ಅಂದ್ರೆ ಎಷ್ಟು ಸ್ಪೀಡ್ ಆಗಿ ಎಷ್ಟು ವೇಗವಾಗಿ ಹರಿಯುವಂತಹ ಮನಸ್ಸೇನಿದೆಯಲ್ಲ, ಈ ಮನಸ್ಸನ್ನ ನಾವೆಲ್ಲರೂ ಕೂಡ ಕಟ್ಟಿ ಹಾಕಬೇಕು ಅಂತ ಹೇಳ್ತಾರೆ ಶರಣರು. ಅದಕ್ಕೆ ಈ ಮನಸ್ಸು ಯಾವಾಗ ಕೂಡ ಹೆಂಗಿರುತ್ತೆ ಅಂತಂದ್ರೆ ಮನಸ್ಸಿನ ಸ್ಥಿತಿಯನ್ನು ನಿಮಗೆ ಹೇಳ್ತಾ ಇದ್ದೀವಿ. ಪ್ರತಿಯೊಬ್ಬ ಮನುಷ್ಯನ ಮನಸ್ಸು ಯಾವಾಗಲೂ ಕೂಡ ಅದು ಮೈಂಡ್ ಈಸ್ ಮಂಕಿ ಅಂತ ಹೇಳಿ ಕರೀತಾರೆ. ಮನುಷ್ಯನ ಮನಸ್ಸು ಅಂತಂದ್ರೆ ಮಂಗ್ಯ ಇದ್ದ ಹಂಗ. ಯಾಕಂತಂದ್ರೆ ನೀವೆಲ್ಲ ಮಂಗ್ಯ ನೋಡಿರಲ್ಲಪ್ಪ, ಆ ಮಂಗ್ಯ ಏನ್ ಮಾಡ್ತದೆ ಅಂತಂದ್ರೆ ಒಂದು ಟಂಗಿ ಮೇಲೆ ಕುಂತಂದ್ರೆ ಅಲ್ಲೇ ಒಂದು ತಾಸಿಂದ ಕುಂದಿರುದಿಲ್ಲ. ಯಾಕ? ಅದು ಮಂಗ್ಯನ ಮನಸ್ಸಿನ ಸ್ವಭಾವನೆ ಹಂಗಿರುತ್ತೆ. ಒಂದು ನಿಮಿಷ ಇಲ್ಲಿ ಕುಂತಂತಂದ್ರೆ ಮತ್ತೊಂದು ನಿಮಿಷಕ್ಕೆ ಪಟಕ್ನ ಇನ್ನೊಂದು ಮನಿ ಟೊಂಗೆ ಹಾರಿರ್ತತಿ. ಮತ್ತ ಆ ಮನುಷ್ಯನ ಮನಸ್ಸು ಅಲ್ಲೇ ಕುಂದಿರುದಿಲ್ಲ, ಬಾಳತನ ಅಲ್ಲಿ ಕುಂತಿಲ್ಲ, ಮತ್ತೊಂದು ಕುಂಬಿಗೆ ಹೋಗಿ ಜಿಗದ್ ಹಿಂಗ ಹೋಗ್ಬಿಡ್ತತಿ. ಹಂಗ ಮನುಷ್ಯನ ಮನಸ್ಸು ಕೂಡ ಮಂಗ್ಯಾನಂಗನ ಹರಿಕುವಂತ ಜಿಕ್ಕುವಂತ ಹೋಗ್ತತಿ. ಅದಕ್ಕೆ ಮನುಷ್ಯನ ಗುರಿ ಅಂತ ಹೇಳಿ ಇರ್ತದಲ್ಲ, ಆ ಗುರಿಯನ್ನ ಮನುಷ್ಯ ತಲುಪಬೇಕಾಗಿತ್ತು ಅಂತಂದ್ರೆ, ನಾವು ಅಂದುಕೊಂಡಿರುವಂತಹ ಗುರಿಯತ್ತ ನಮ್ಮ ಮನಸ್ಸು ಸಾಗಬೇಕಾಗಿತ್ತು ಅಂತಂದ್ರೆ ಈ ಮನಸ್ಸನ್ನ ಶರಣರು ನಿಗ್ರಹವನ್ನ ಮಾಡಿದ್ರು, ಈ ಮನಸ್ಸನ್ನ ಶರಣರು ಕಟ್ಟಿ ಹಾಕಿದ್ರು. ಅದಕ್ಕೆ ಬಸವಣ್ಣವರು ಬಹಳ ದೊಡ್ಡ ವಿಶ್ವಗುರು ಆತ ಬಸವಣ್ಣ ತಮ್ಮ ವಚನದಲ್ಲಿ ಹೇಳ್ತಾರೆ ಏನು ಅಂತಂದ್ರೆ ಹಾವಿನ ಡೊಂಕು ಹುತ್ತಕ್ಕೆ ಸಸಿನ, ನದಿಯ ಡೊಂಕು ಸಮುದ್ರಕ್ಕೆ ಸಸಿನ, ನಮ್ಮ ಕೂಡಲ ಸಂಗನ ಶರಣರ ಡೊಂಕು ಲಿಂಗಕ್ಕೆ ಸಸಿನ. ಎಷ್ಟು ಒಳ್ಳೆಯ ವಚನ ಅಂತಂದ್ರೆ ಹಾವಿನ ಡೊಂಕು ಹುತ್ತಕ್ಕೆ ಸಸಿನ. ನೀವೆಲ್ಲ ಹಾವು ನೋಡಿರಿಲ್ಲ? ಹಾವು ಬಂತಂದ್ರೆ ಏನ್ ಮಾಡ್ತೀರಿ? ಅದಕ್ಕೆ ನಾವು ಓಡು ಗಲಾಟೆ ಮಾಡಿ ಜಿಗದಾಡ ಅಲ್ಲಿ ಇಲ್ಲಿ ಎಲ್ಲರೂ ಹೋಗ್ಬಿಡ್ತೀರಿ. ಒಂದ್ ಸಣ್ಣ ಹಾವು ನೋಡಿದ್ರೆ ಹೆದರಿ ಬಿಡ್ತೀರಿ ನೀವು. ಆದ್ರೆ ಆ ಮನುಷ್ಯನ ಮನಸ್ಸು ಹೆಂಗಿರುತ್ತೆ ಅನ್ನೋದಕ್ಕೆ ಒಂದು ವಚನಗಳನ್ನ ಸಾಲನ್ನ ಸಾಕ್ಷಿಯಾಗಿ ಬಸವಣ್ಣವರು ಹೇಳ್ತಾರೆ.
ಮನಸ್ಸು ಹಾವಿನಂಗ ಹರ್ಕೊಂತ ಇರ್ತೈತಿ ಮನುಷ್ಯ. ಆ ಹಾವು ಯಾವಾಗ್ಲೂ ಕೂಡ ನೋಡಿರಲ್ಲ. ಯಾವತ್ತರ ಹಿಂಗ್ ನೇರ ಹೋಗುದು ನೋಡಿರ ಯಾರು ನೋಡಿಲ್ಲ? ಯಾರು ನೋಡಿರನ ಹಿಂಗ್ ಹೋಗುದು ನೋಡಿಲ್ಲ. ಹಾವು ಹೆಂಗ್ ಅಡ್ಡಾಡ್ಕೊಂತ ಹೋಗುತ್ತದು? ಹಿಂಗ ಅಂಕಾಗಿ ಹೋಗ್ತೈತಿ. ಹೆಂಗ್ ಹೋಗುತ್ತ ಹಾವು? ಹಿಂಗ ಡಂಕು ಆ ಕಡೆ ಈ ಕಡೆ ಹಾದು ಹೋಗಿ ಎಲ್ಲಿ ಹೋಗ್ತೈತಿ ಕೊನೆಗೆ ಅದು? ಎಸ್, ಬಹಳ ಶಾಣದಿರೋಲ್ಲರು. ಆ ಹಾವು ಎಲ್ಲಿ ಹೋಗುತ್ತಂತಂದ್ರೆ ಕೊನೆಗೆ ತನ್ನ ಹುತ್ತಿನೊಳಗನೆ ಹೋಗುತ್ತ. ಆದ್ರೆ ತನ್ನ ಹುತ್ತಿನೊಳಗೆ ಹೋಗಬೇಕಾತಂದ್ರ ಅವಾಗ ಆ ಹಾವು ಏನ್ ಇರುತ್ತಲ್ಲ ಅದು ಅಂಕುಡಂಕಾಗಿ ಹೋಗಾಕ ಹುತ್ತಿನಾಗ ಬರುದಿಲ್ಲ. ಅದು ಯಾವಾಗ ಹೆಂಗ್ ಹೋಗ್ಬೇಕು? ಹುತ್ತಿನಾಗ ಹೋಗುವಾಗ ನೇರವಾಗಿ ಶಾಣದಿ ನೋಡ್ತಾನೆ, ನೇರವಾಗಿನ ಸೀದಾ ಹೋಗಿ ಹುತ್ತಿನ ಬಾಯಿ ಒಳಗೆ ಹಾವು ಸೇರ್ಕೊಂಡು ಬಿಡ್ತೈತಿ. ಅದಕ್ಕೆ ಹಾವಿನ ಡೊಂಕು ಹುತ್ತಕ್ಕೆ ಸಸಿನ. ಹಾವಿನ ಡೊಂಕು ಏನಿರ್ತದಲ್ಲ, ಅಂಕು ಡೊಂಕು, ಅದು ಎಲ್ಲಿ ಹೋಗಿ ನೇರವಾಗಿ ಸೇರ್ತದ ಅಂತಂದ್ರೆ ಹಾವಿನ ಬಾಯಿ ಒಳಗೆ ಹೋಗುವಾಗ ಅಲ್ಲಿ ನೇರವಾಗಿನ ಪ್ರವೇಶ ಆಗುತ್ತ. ಹಾಗೆ ನದಿಯ ಡೊಂಕು ಸಮುದ್ರಕ್ಕೆ ಸಸಿನ. ಈ ನದಿ ನೀವೆಲ್ಲರೂ ನೋಡಿರಿ, ಘಟಪ್ರಭಾ ಅದಾವು, ಮಲಪ್ರಭಾ ಅದಾವು, ಗಂಗಾ ನದಿ ಅದಾವು, ಜಗ್ಗ ದೇಶದೊಳಗೆ ನದಿ ಅದಾವು. ಆ ನದಿ ಎಲ್ಲವೂ ಕೂಡ ಹೆಂಗ್ ಹರಿತೈತಿ ಅಂತಂದ್ರ ಅವು ಹಾವಿನಂಗ ಅಂಕುಡೊಂಕಾಗಿನ ಹರಿತೈತಿ ನದಿ. ಎಲ್ಲಿ ಜಗತ್ತಿನೊಳಗ ದೇಶದೊಳಗ ನದಿ ಒಂದೇ ಸೀದಾ ಸಮ ಹೋಗುದಿಲ್ಲ. ಅಲ್ಲಿ ಗುಡ್ಡ ಬೆಟ್ಟ, ಏರು ಇಳುವು, ಮುಳ್ಳು, ಜಾಲಿ, ಕಂಟಿ, ಗಿಡ ಗಂಟಿ ಇವೆಲ್ಲವೂ ಕೂಡ ಬರ್ತಾವ ನದಿ ಒಳಗ. ಅವೆಲ್ಲ ದಾಟಕೊಂಡು ಹೋಗ್ಬೇಕಾತಂದ್ರೆ ನದಿ ಸಾಕಾಗಿರ್ತೈತಿ. ಆದ್ರ ಆ ನದಿ ಯಾವಾಗ ನೇರವಾಗಿ ಪ್ರವೇಶ ಆಗುತ್ತ ಇಲ್ಲ ಅನ್ನೋದಿಲ್ಲ. ಅದು ಯಾವಾಗ ಆಗುತ್ತ ಅಂತಂದ್ರೆ ತನ್ನ ಸಮುದ್ರ ಇನ್ನೇನು ಕಾಣ್ತು ಅಂತ ತಕ್ಷಣವೇ ಆ ನದಿ ಏನು ಮಾಡುತ್ತಂತಂದ್ರೆ ಅಲ್ಲಿ ಅಂಕುಡೊಂಕಾಗಿ ಹರಿದು ನಿಲ್ಲಿಸಿ ಅಲ್ಲಿ ನೇರವಾಗಿ ಪ್ರವೇಶವನ್ನ ಮಾಡ್ತದೆ. ಅದಕ್ಕೆ ಹಾವಿನ ಡೊಂಕು ಹುತ್ತಕ್ಕೆ ಸಸಿನ, ನದಿಯ ಡೊಂಕು ಸಮುದ್ರಕ್ಕೆ ಸಸಿನ. ಹಾಗೆ ಮನುಷ್ಯನ ಮನಸ್ಸು ಕೂಡ ಆ ಹಾವಿನಂತೆನೆ ಹರಿತಾ ಇರುತ್ತೆ. ಮನುಷ್ಯನ ಮನಸ್ಸು ಕೂಡ ನೀರಿನಂತೆನೆ ಹರಿತಾ ಇರುತ್ತೆ. ಮನುಷ್ಯನ ಮನಸ್ಸು ಕೂಡ ಮಂಗ್ಯಾನ ಜಿಕ್ಕೋತಾ ಹೋಗುತ್ತೆ. ಮನುಷ್ಯನ ಮನಸ್ಸು ಕೂಡ ಹಾವಿನಾಗಿನ ಅಂಕು ಡೊಂಕು ಇಲ್ಲಿರ್ತವೆ. ಅಂದ್ರೆ ಮನುಷ್ಯನ ಮನಸ್ಸಿನಲ್ಲಿ ಬೇಕಾಗಿರುವಂತಹ ಎಲ್ಲ ವಸ್ತುಗಳು ಕೂಡ ಎಲ್ಲಿದಾವೆ ಅಂತಂದ್ರೆ ಮನಸ್ಸಿನಲ್ಲಿ ಅಡಗಿಕೊಂಡಿದ್ದಾವೆ. ನಾವೆಲ್ಲ ಇಷ್ಟೆಲ್ಲ ಮನಸ್ಸು ಮಾಡ್ತೀವಲ್ಲ, ಏನು ಕಾರಣ? ಈ ಕಾರ್ಯಕ್ರಮ ಎಲ್ಲರೂ ನೀವು ಮಾಡಕತ್ತೀರಿ. ಕಾರ್ಯಕ್ರಮ ಮಾಡ್ಬೇಕಂತಂದ್ರ ಬಾಳ ಹಿರಿಯರು ಕೂಡ್ತಾರ, ತಾಯಂದ್ರು ಕೂಡ್ತಾರ, ಎಲ್ಲ ಯುವಕರು ಕೂಡ್ತಾರ, ಹುಡುಗರು ಕೂಡ್ತಾರ, ಎಲ್ಲಾ ಮಾಡ್ತಾರ. ಆಯೋಜನೆ ಮಾಡ್ಬೇಕಂತಂದ್ರೆ ಏನ್ ಬೇಕು? ಅದಕ್ಕೆ ಮನಸ್ಸು ಬಾಳ ಬೇಕು. ಮನಸ್ಸು ಇರ್ಬೇಕಂತಂದ್ರೆ ಏನ್ ಬಿಡಪ್ಪ, ಏನ್ ಕಾರ್ಯಕ್ರಮ ಮಾಡಿ ಏನ್ ಮಾಡೋಣ, ಪ್ರಯೋಜನ ಇಲ್ಲ, ಬಿಟ್ಟು ಬಿಡೋಣ ಅಂತ ಹೇಳಿ ನೀವು ಮನಸ್ಸು ಮಾಡಿ ಬಿಡ್ತೀರಂದ್ರ ದುಡ್ಡು ಕೊಡೋರು ಇರ್ತಾರ, ಕಾರ್ಯಕ್ರಮ ಮಾಡೋರು ಇರ್ತಾರ. ಇಷ್ಟೆಲ್ಲವೂ ಯಾವಾಗ ಆಕಾವ ಅಂತಂದ್ರೆ ಮನುಷ್ಯ ಮನಸ್ಸನ್ನ ಮಾಡಬೇಕು. ಮನಸ್ಸು ಬಹಳ ಮುಖ್ಯ ಮನುಷ್ಯನಿಗೆ. ಅದಕ್ಕೆ ಶರಣರು ಇಂತಹ ಮನಸ್ಸನ್ನ ಅನೇಕ ಶರಣರು, ಸಂತರು, ಮಹಾತ್ಮರು, ಎಲ್ಲ ಜೀವಿಗಳು ಕೂಡ ಈ ಮನಸ್ಸನ್ನ ಕುರಿತು ಅನೇಕ ಅಧ್ಯಯನವನ್ನ ಮಾಡಿದ್ದಾರೆ, ಪುಸ್ತಕಗಳನ್ನ ಬರೆದಿದ್ದಾರೆ. ಅದಕ್ಕೆ ಯಾರಿಗೂ ಕೂಡ ನಿಲುಗಡೆ ಇರುವಂತಹ ವಸ್ತು ಯಾವುದು ಅಂತಂದ್ರೆ ಅದು ಮನುಷ್ಯನ ಮನಸ್ಸು ಮಾತ್ರ. ಆದ್ರೆ ಮನಸ್ಸು ಅಂತಂದ್ರೆ ಇದು ಒಂದ್ ರೀತಿ ಮುನ್ಸಿಪಾಲ್ಟಿ ಕಸ ಡಬ್ಬಿ ಇದ್ದಂಗ. ಇದು ಮುನ್ಸಿಪಾಲ್ಟಿ ಕಸ ಡಬ್ಬಿ ನೋಡಿದಿಲ್ಲ ನೀವು? ಮನೆ ಒಳಗೆ ಕಸ ಎಲ್ಲಿ ಹಾಕ್ತಿರಿ ಹೋಗಿ? ನಿಮ್ಗಿಂತ ನಿಮ್ ಮಕ್ಳು ಬಹಳ ಶಾಣೆ ಅದ. ಅವ್ರು ಇದ್ರೆ ಮಾತಾಡೋದ ಕಷ್ಟ, ನಮ್ಗೆ ಎಲ್ಲ ಉತ್ತರ ಕೊಟ್ಬಿಡ್ತಾರ ಅವ್ರು. ಎಲ್ಲಿ ಹೋಗಿ ಕಸ ಎಲ್ಲಿ ಹಾಕ್ತಿವಿ ನಾವು? ಡಬ್ಬ್ಯಾಗ ಹಾಕ್ತಿವಿ. ಆ ಡಬ್ಬಿ ಒಳಗೆ ಈಗ ಹೊಸದಾಗಿ ಬಂದ ಮತ್ತೆ ಹಸಿ ಕಸ ಬೇರೆ, ಒಣ ಕಸ ಬೇರೆ ಅಂತೇಳಿ ಮಾಡ್ಯಾರ. ಆದ್ರೆ ಆ ಕಸವನ್ನ ಮತ್ತ ನೀವು ಎಲ್ಲರೂ ಹಾಕೋದು ಮಂದಿ ಮನೆ ಮುಂದೆ ಹಾಕ್ತಿರ, ಹಾಕಿದ್ರೆ ಏನ್ ಮಾಡ್ತೀರ? ಬೈತಾರ. ಅದಕ್ಕೆ ಈ ದೇಹ ಐತಲ್ಲ, ಈ ಒಳಗಿರುವಂತ ಮನಸ್ಸು ಐತಲ್ಲ, ಇದು ಕೂಡ ಮುನ್ಸಿಪಾಲ್ಟಿ ಕಸ ಡಬ್ಬಿ ಇದ್ದಂಗನ. ಈ ಡಬ್ಬಿ ಒಳಗ, ಡಬ್ಬಿ ಅಂದ್ರೆ ಈ ದೇಹ, ಈ ದೇಹದೊಳಗನ ಮನಸ್ಸು ಐತಿ, ಇದು ಕಸ ಡಬ್ಬಿ ಇದ್ದಂಗನ. ಈ ಮನಸ್ಸಿನ ಒಳಗೆ ಬೇಕಾಗಿರುವಂತದ್ದು ಐತಿ, ಬೇಡವಾಗಿರುವಂತದ್ದು ಐತಿ. ಅಂದ್ರೆ ಮನಸ್ಸಿನಲ್ಲಿ ಕೆಟ್ಟದ್ದು ಐತಿ, ಒಳ್ಳೆಯದು ಐತಿ. ಐತಿಲ್ರವರ? ಐತಿಲ್ಲ. ಕೆಟ್ಟದಂತಂದ್ರೇನು? ಸಿಟ್ಟು, ರಾಗ, ದ್ವೇಷ, ಅಸೂಹೆ, ಹೊಟ್ಟೆ ಕಿಚ್ಚು ಇವೇನದಾವಲ್ಲ, ಇವೆಲ್ಲವೂ ಕೂಡ ಬೇಡವಾಗಿರುವಂತದ್ದು. ಅವು ಎಲ್ಲದವು? ಅವು ಮನುಷ್ಯನಾಗ ಅದಾವು. ಬೇಕಾಗಿದ್ದೇನು? ಮನುಷ್ಯನಿಗೆ ಬೇಕಾಗಿದ್ದೇನು? ಪ್ರೀತಿ, ಕರುಣೆ, ವಾತ್ಸಲ್ಯ, ದಯೆ, ಕರುಣೆ, ಸಂಬಂಧ, ಗೆಳೆತನ ಇವೇನಿದಾವಲ್ಲ ಇವೆಲ್ಲವೂ ಕೂಡ ಮನುಷ್ಯನಿಗೆ ಬೇಕು. ಇವು ಎಲ್ಲದವು? ಅವು ಮನುಷ್ಯನಾಗ ಅದಾವು. ಮತ್ತ ಕೆಟ್ಟದ್ದು ಐತಿ, ಒಳ್ಳೇದನು ಐತಿ. ಮನುಷ್ಯನ ಮನಸ್ಸಿನಲ್ಲಿ ಆ ಒಳ್ಳೇದನ್ನ ಬರ್ಬೇಕಾಗಿತ್ತು ಅಂತಂದ್ರೆ ಮನುಷ್ಯ ಯಾವಾಗ ಕೂಡ ಎಲ್ಲಿರ್ಬೇಕಂತಂದ್ರೆ ಒಳ್ಳೆಯವ್ರ ಹತ್ರನೇ ಇರ್ಬೇಕು ಮನುಷ್ಯ. ಕೆಟ್ಟದ್ದು ಬೇಕಾಗಿರ್ಬೇಕಂತಂದ್ರೆ ಕೆಟ್ಟವ್ರ ಜೊತೆಗೇನೆ ಇರ್ಬೇಕು ಮನುಷ್ಯ. ಈಗ ನಿಮ್ಗೆ ಒಂದ್ ಚಲೋ ಉದಾಹರಣೆ ಕೊಡ್ತೀನಿ. ಕುಡುಕರು ಇರ್ತಾರೆ, ಕುಡಿಯೋರು ನೋಡಿರಿ, ಮನ್ಯಾಗ ಬಾಳ ಮಂದಿ ಕುಡಿತಾರೆ. ಎಲ್ಲರೂ ಕುಡಿಯೋರು ಸವಾಸ ಮಾಡಿದ್ರೆ ಅವ ಮನುಷ್ಯ ಏನಾಕನ? ಅವನು ಕುಡ್ಕೊಂತ ಅಡ್ಡಾಡ್ತಾನ.
ಚಲೋ ಯಾರ ಬಡೆ ಸೊಪ್ಪು ಯಾಲಕ್ಕಿ ಮತ್ತ ಲವಂಗ ಇಂಥ ತಿನ್ನೋ ಮನುಷ್ಯ ಸವಾಸ ಮಾಡಿದ್ರೆ ಅವನು ಯಾಲಕ್ಕಿ ಲವಂಗನೇ ತಿಂತಾನ. ಅದಕ್ಕೆ ಮನಸ್ಸು ಮಾಡಿದ್ರೆ ಮನುಷ್ಯ ರಾಕ್ಷಸನೂ ಅಕ್ಕನೆ, ಮನುಷ್ಯ ಮನಸ್ಸನ್ನ ಮಾಡಿದ್ರೆ ಆತ ಮಹಾತ್ಮನೂ ಅಕ್ಕನೆ. ಅದು ಯಾವಾಗ ಇರುವುದು ಒಂದೇ ಮನಸ್ಸು, ಆ ಮನುಷ್ಯನಿಂದ ಮನುಷ್ಯ ಇಷ್ಟೆಲ್ಲವೂ ಕೂಡ ನಡೀತಾ ಇದ್ದಾವೆ ಕಾರ್ಯ ಕೆಲಸಗಳು. ಅದಕ್ಕೆ ಮನುಷ್ಯನಿಗೆ ಏನು ಮುಖ್ಯ ಅಂತಂದ್ರೆ ಅದು ಮನಸ್ಸೇ ಬಹಳ ಮುಖ್ಯ. ಮನುಷ್ಯನನ್ನ ಎತ್ತರ ಸ್ಥಾನಕ್ಕೆ ಒಯ್ಯುವಂತ ವಸ್ತು ಯಾವುದು ಅಂತಂದ್ರೆ ಅದು ಮನಸ್ಸೇ ಕಾರಣ. ಯಾವುದು ಕೊಲೆಗಾರಿಕೆ ಮಾಡುವಂತಹ ಕಾರಣಕ್ಕೂ ಕೂಡ ಮನುಷ್ಯನ ಮನಸ್ಸೇ ಕಾರಣ ಆಗುತ್ತೆ. ಸುಳ್ಳು ಹೇಳಕ್ಕೂ ಯಾವ್ದು ಕಾರಣ ಆಗುತ್ತೆ ಅಂದ್ರೆ ಮನಸ್ಸೇ ಕಾರಣ ಆಗುತ್ತೆ. ಸತ್ಯವನ್ನ ಹೇಳ್ಬೇಕಂತಂದ್ರೂ ಕೂಡ ಅದಕ್ಕೆ ಯಾವ್ದು ಕಾರಣ ಅಂತಂದ್ರೆ ಅದು ಮನಸ್ಸೇ ಆಗಿರುತ್ತೆ. ಇಷ್ಟೆಲ್ಲವೂ ಕೂಡ ಇರುವಾಗ ಮನುಷ್ಯ ಮನಸ್ಸನ್ನ ಚುರುತ್ನಾಗ ಕಾಪಾಡ್ಕೋಬೇಕು, ಇಟ್ಕೋಬೇಕು. ಅದಕ್ಕೆ ಬಸವಣ್ಣ ಒಂದು ವಚನ ಹೇಳ್ತಾನೆ, ಏನು ಅಂತಂದ್ರೆ ಅತ್ತ ಲಿತ್ತ ಹೋಗದಂತೆ ಹೆಳವನ ಮಾರಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾರಯ್ಯ ತಂದೆ, ಮತ್ತೊಂದು ಕೇಳದಂತೆ ಕಿವುಡನ ಮಾರಯ್ಯ ತಂದೆ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷ ಕೆಲಸದಂತೆ ಇರಿಸು ಕೂಡಲ ಸಂಗಮ ದೇವ. ಎಷ್ಟು ಅದ್ಭುತವಾಗಿರುವಂತಹ ಬಸವನ ವಚನ ಹೇಳ್ತಾನಂತಂದ್ರೆ ಅತ್ತಲಿತ್ತ ಹೋಗದಂತೆ ಹೆಳವನ ಮಾರಯ್ಯ ತಂದೆ. ಬಸವಣ್ಣ ನೀವು ಕೇಳಿದಿಲ್ಲ ಬಸವಣ್ಣನ ಹೆಸರು. ಬಸವಣ್ಣ ಹೇಳ್ತಾನೆ, ನನ್ನ ಕುಂಟನಾಗಿ ಮಾಡು ಅಂತ ಹೇಳಿ ಕೇಳ್ಕೊಳ್ತಾರೆ. ಕುಂಟ ನನ್ನ ಚಲೋ ಕಾಲದಪ್ಪ ಪರಮಾತ್ಮ ದೇವ್ರೆ ನನ್ನ ಕುಂಟನಾಗಿ ಮಾಡು ಅಂತ ಹೇಳಿ ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡ್ತಾರೆ. ಅಂದ್ರೆ ಬಸವಣ್ಣರು ಹೇಳಿದ್ದು ಕಾಲ ಕುಂಟನಾಗಿ ಮಾಡುದಲ್ಲ, ನನ್ನ ಮನಸ್ಸನ್ನ ಕುಂಟನಾಗಿ ಮಾಡು, ನನ್ನ ಮನಸ್ಸು ಕುಂಟನಾಗಿ ಮಾಡು. ಯಾಕೆ ಅಂತಂದ್ರೆ ಕೆಟ್ಟದಂತ ಹೋಗಬಾರ್ದಲ್ಲ, ಕೆಟ್ಟದ್ದು ನೋಡಕ್ಕೆ ಹೋಗಬಾರ್ದು ಅಂತ ಹೇಳಿ ನನ್ನ ಮನಸ್ಸನ್ನ ಕುಂಟನಾಗಿ ಮಾಡಿಬಿಡು, ನಾನು ಎಲ್ಲೂ ಹೋಗುದಿಲ್ಲ ಅಂತ ಹೇಳ್ತಾರೆ. ಮತ್ತೊಂದು ಕೇಳದಂತೆ ಕಿವುಡನ ಮಾಡೆ ಅಂತಂದೆ, ನನ್ನನ್ನ ಕಿವುಡನಾಗಿ ಮಾಡು, ನನ್ನ ಕಿವಿನ ಕೇಳಿಸಬಾರ್ದು, ಹಂಗ ನನ್ನ ಇರಿಸಪ್ಪ ಅಂತ ಹೇಳಿ ದೇವರೇ ಭಗವಂತನ ಹತ್ರ ಕೇಳ್ತಾರೆ. ಯಾಕೆ ಕೇಳ್ತಾರೆ ಅಂತಂದ್ರೆ ಬೇರೆ ಬೇರೆ ವಿಷಯಗಳನ್ನ ನಾವು ಕೇಳಿದ್ರೆ ನಮ್ಮ ಮನಸ್ಸು ಕೂಡ ಹರಿಗೆಟ್ಟ ಹೈದರಾಬಾದ್ ಆಗಿಬಿಡುತ್ತ. ಅದಕ್ಕೆ ನನ್ನನ್ನ ಕಿವುಡನಾಗಿ ಮಾರಿಬಿಡು, ಏನು ಕೇಳುದಿಲ್ಲ, ಅವಾಗ ನಾನು ಆನಂದವಾಗಿರ್ತೀನಿ ಅಂತ ಹೇಳಿ ಬಸವಣ್ಣ ಕೇಳ್ತಾನೆ. ಅದಕ್ಕೆ ಮತ್ತೊಂದು ಕೇಳದಂತೆ ಕಿವುಡನ ಮಾರೆ ತಂದೆ, ನಿಮ್ಮ ಶರಣರ ಪಾದವಲ್ಲದೆ. ಒಂದು ಮೊದಲು 3 ಮಂಗ್ಯನ ಚಿತ್ರ ತೋರಿಸ್ತಿದ್ರು, ನೋಡಿದ್ರಿ ನೀವು? ಆ ಮಂಗ್ಯನ ಚಿತ್ರ ಏನೇನು ಇರ್ತಿತ್ತು? ಒಂದು ಕಿವಿ ಮುಚ್ಕೊಂಡಿರ್ತಿತ್ತು, ಇನ್ನೊಂದು ಬಾಯಿ ಮುಚ್ಕೊಂಡಿರ್ತಿತ್ತು, ಇನ್ನೊಂದು ಕಣ್ಣು ಮುಚ್ಕೊಂಡಿರ್ತಿತ್ತು. ಇದು ಗುಜರಾತ್ ಒಳಗೆ ನೀವು ಮಹಾತ್ಮ ಗಾಂಧೀಜಿ ಆಶ್ರಮದ ಹೋಗಿ ನೋಡ್ರಿ, ನೀವು ದೊಡ್ಡ ದೊಡ್ಡ ಮೂರ್ತಿ ಇರ್ತಾರ. ಯಾಕಂತಂದ್ರೆ ಅವೇ ಇವತ್ತು ದಿನಮಾನದಲ್ಲಿ ಇನ್ನೊಂದು ಸೇರಿಸ್ಬೇಕು. ಈಗ ನಾವು ಇನ್ನೊಂದೇನು ಮೊಬೈಲ್ ನಮ್ಮ ಜೊತೆಗೆ ಇಡ್ಬೇಕು. ಅದು ಕೆಟ್ಟದ್ದು ಕೇಳಬಾರ್ದು, ಚಲೋತ್ನ ನೋಡಬಾರ್ದು ಮತ್ತು ಕೆಟ್ಟದನ್ನ ಮಾತಾಡಬಾರ್ದು, ಇನ್ನೊಂದು ಮೊಬೈಲ್ ಅನ್ನ ಹಿಡಿಬಾರ್ದು. ಅದಕ್ಕೆ ಇವು 4 ಒಂದು ಹೊಸದಾಗಿ ಸೇರ್ಪಡೆ ಮಾಡ್ಬೇಕಾಗೈತೆ ನಾವು. ಆ ಮೊಬೈಲು ಅಷ್ಟೇ ಕೆಟ್ಟ ಚಟನ ಆಗ್ಬಿಟ್ಟೈತಿ ಮನುಷ್ಯರಿಗೆ. ಅದಕ್ಕೆ ಇಷ್ಟೆಲ್ಲವೂ ಕೂಡ ಯಾಕೆ ಆಗ್ತದೆ ಅಂತಂದ್ರೆ ಮನಸ್ಸೇ ಕಾರಣ. ಒಂದು ಸಾರಿ ಹೀಗೆ ಬುದ್ಧ ದೇವ ನಡ್ಕೊಂಡ ಹೊಂಟಿದ್ದ ಅಂತ. ಬುದ್ಧ, ನೀವೆಲ್ಲ ಹೆಸರು ಕೇಳಿರಲ್ಲ, ಬುದ್ಧ, ಗೌತಮ ಬುದ್ಧ. ಆತ ಬುದ್ಧ ಒಂದು ಸಾರಿ ಬುದ್ಧ ದೇವ ಹೀಗೆ ಅರಣ್ಯದೊಳಗೆ ಕಾಡಿನೊಳಗೆ ನಡ್ಕೊಂತ ಹೋಗ್ತಾ ಇರ್ತಾನೆ. ನಡ್ಕೊಂತ ಹೋಗ್ಬೇಕಾತಂತಂದ್ರೆ ಅವನ ಜೊತೆಗೆ, ಬುದ್ಧನ ಜೊತೆಗೆ 4 ಜನ ಅನುಚರ ಸನ್ಯಾಸಿಗಳು ಕೂಡ ಅವ್ರ ಜೊತೆಗೆ ಪಾದಯಾತ್ರೆ ಮಾಡ್ಕೊಂತ ಹೋಗ್ತಿರ್ತಾರೆ. ಅವ್ರ ಶಿಷ್ಯ ಬಳಗ 4 ಜನ ಸನ್ಯಾಸಿಗಳು ಇರ್ತಾರ. ಆ ಸನ್ಯಾಸಿಗಳು ಎಲ್ಲರೂ ಕೂಡ ಬಹಳ ಚಲೋ ಇರ್ತಾರ, ಬಹಳ ಸಾತ್ವಿಕ ಇರ್ತಾರ, ಬಹಳ ಸಂಸ್ಕಾರವಂತ ಸನ್ಯಾಸಿಗಳ ಜೊತೆಗೆ ಇರ್ತಾರ. ಅವಾಗ ಹೀಗೆ ಬಹಳ ದೊಡ್ಡ ಅರಣ್ಯ, ಬಿಸಿಲಿನ ಪ್ರದೇಶ, ಕಾಡು ಬಂತು ಹೋತು. ಎಷ್ಟು ನಡ್ಕೊಂತ ಹೋದ್ರೂ ಕೂಡ ಅವನಿಗೆ ಆಯಾಸ ಆಗುದೇ ಇಲ್ಲ. ಕೊನೆಗೆ 1-2 ದಿನ ಹೋದ ಮೇಲೆ 3ನೇ ದಿನಕ್ಕೆ ಬುದ್ಧಿಗೆ ಏನಾಗುತ್ತಂತಂದ್ರೆ ಆಯಾಸ ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಸಹಜವಾಗಿ ನೀವು 4 ದಿನ ನಡ್ಕೊಂತ ಹೋಗಿ ನಿಮಗೂ ತ್ರಾಸ ಆಗುತ್ತೆ, ಆಯಾಸ ಆಗುತ್ತೆ. ಹಾಗೆ ಶರೀರದ ಗುಣಧರ್ಮ ಇದು. ಹಂಗೆ ಬುದ್ಧಿಗೂ ಕೂಡ ಆಯಾಸ ಆಯ್ತು. ಆತ ಏನಾಯ್ತು ಅಂತಂದ್ರೆ ನೀರಡಿಕೆ ಚಾಲು ಆಯ್ತು. ಬುದ್ಧಗ ನೀರಡಿಕೆ ಚಾಲು ಆಗ್ಬಿಡ್ತು. ನೀರು ಹೋಗಿ ಹುಡುಕಾಕ್ ಹೋಗ್ತಾರ, ಕಾಡಿನೊಳಗೆ ನೀರೇ ಸಿಗುದಿಲ್ಲ. ಎಲ್ಲಿ ನೀರಡಿಕೆ ಆದಾಗ ಬುದ್ಧ ನೀರ್ ಕೊಡೋರು ಯಾರು ಇಲ್ಲ, ಯಾಕಂದ್ರೆ ನೀರೇ ಇಲ್ಲ ಕಾಡಿನೊಳಗ. ಹಂಗ ಸ್ವಲ್ಪ ಮುಂಕತ್ತ ಹೋಗ್ತಾರ, ಅಲ್ಲಿ ಒಂದ್ ಸ್ವಲ್ಪ ಜುಳು ಹರಿಯುವಂತ ನದಿ ನೀರು ಕಾಣ್ತು. ಬಹಳ ಸಂತೋಷ ಪಟ್ರು. ಯಾರಂತಂದ್ರ ಆ ಬುದ್ಧನ ಜೊತೆ ಇರುವಂತ ಸನ್ಯಾಸಿಗಳು ಬಹಳ ಖುಷಿ ಪಟ್ರು. ಇಲ್ಲಪ್ಪ ಬುದ್ಧ ನೀರಡಿಕೆ ಆಗೈತಿ, ಮತ್ತೆ ಇಲ್ಲೇ ನೀರು ಕಾಣ್ತು, ಬಹಳ ಚಲೋ ಆತಾರ ಅಂತಂದ್ರೆ. ಅಲ್ಲೊಂದು ಮನಿ ಇತ್ತು. ಆ ನೀರಾಗ ಒಬ್ಬ ಹೆಣ್ಮಗಳು ಏನ್ ಮಾಡಕತ್ತಿದ್ಲು ಅಂತಂದ್ರೆ ಬಟ್ಟೆ ತೊಳ್ಕೊಂತ ಕುಂತಿದ್ದು. ಆ ನೀರಾಗ, ಚಲೋ ನೀರಾಗ ಹೆಣ್ಮಗಳು ಬಟ್ಟೆ ತೊಳ್ಕೊಂತ ಕುಂತಿದ್ದು. ಅವಾಗ ಬುದ್ಧ ಹೇಳಿದ, ನೋಡಪ್ಪ, ಸನ್ಯಾಸಿಗೆ ಜೊತೆಗಿರುವಂತ ಶಿಷ್ಯ ಬಳಗ ಕೇಳ್ತಾರೆ, ನೋಡಪ್ಪ ಸನ್ಯಾಸಿಗಳೇ, ಅಲ್ಲಿ ನೀರು ಕಾಣಕತ್ತತಿ, ಮತ್ತ ನಂಗೆ ನೀರಡಿಕೆ ಬಹಳ ಆಗಿಬಿಟ್ಟೈತಿ, ಅದಕ್ಕೊಂದ್ ಸ್ವಲ್ಪ ಹೋಗಿ ನೀರ್ ತಗೊಂಡ್ ಬಾಪ್ಪ, ಸ್ವಲ್ಪ ನಾನು ನೀರ್ ಕುಡಿತೀನಿ ಅಂತ ಹೇಳಿ ಬುದ್ಧ ಅಂದ.
ಬುದ್ಧ ಅಂದ ಅವಾಗ ಸನ್ಯಾಸಿ ಓಡಿ ಹೋಗ್ಬಿಡ್ತಾನ. ಇಲ್ಲ ಮತ್ತೆ ಬುದ್ಧನ್ ನೀರಡಿಕೆ ಆಗಿತ್ತು ಅಂತಂದ್ರೆ ಓಡಿ ಹೋಗಿ ಅಲ್ಲಿ ಹೋಗಿ ಹಳ್ಳ ನೋಡ್ತಾನ. ಅಲ್ಲಿ ಹೆಣ್ಮಗಳು ಬಟ್ಟೆ ತೊಳಕತ್ತಿರ್ತಾರ. ಅಲ್ಲಿ ಇನ್ನೇನು ಹೋಗಿ ಅವ್ ನೀರು ತಗೋಬೇಕಂತ ಹೇಳಿ ಬಗ್ಗಿರ್ತಾನ. ಆ ನೀರ್ ಏನಾಗಿರ್ತಾವ ಅಂತಂದ್ರೆ ಆ ಹೆಣ್ಮಗಳು ಬಟ್ಟೆ ತೊಳೆಯುವಾಗ ಆ ನೀರು ಕಲ್ಮಶದಿಂದ ಕೂಡಿ ಬಿಟ್ಟಿರ್ತಾವೆಲ್ಲವು. ಅಂದ್ರೆ ನೀರು ಚಲೋ ನೀರು ಇರಂಗಿಲ್ಲವು. ಮಣ್ಣಿನ ಜೋಡಿ ರಾಡ್ ಆಗಿ ನೀವು ಹಳದ ಬಟ್ಟೆ ತೊಳೆಯುವಾಗ ನೋಡಿರ್ತಿರಲ್ಲ, ಎಲ್ಲಾ ನೀರು ಮಣ್ಣು ಎಲ್ಲ ಮಿಕ್ಸ್ ಆಗಿ ಎಲ್ಲ ಸೇರಿ ಹೊಲಸಾಗ್ಬಿಟ್ಟಿರ್ತಾವು. ಅದಕ್ಕೆ ಅವ ಸನ್ಯಾಸಿಗಳು ಬಂದು ಬುದ್ಧಿಗೆ ಮತ್ತೊಮ್ಮೆ ಬಂದ ಬುದ್ಧಿಗೆ ಹೇಳ್ತಾನೆ ಏನಂತಂದ್ರೆ, ಇಲ್ಲ ಬುದ್ಧ, ನೀರು ಹೋಗಿ ನೋಡಿದೆ, ನಾನು ನೀರು ತರಬೇಕಂತೇಳಿ ಹೋಗಿದ್ದೆ. ಅಲ್ಲಿ ಆ ಹೆಣ್ಮಗಳು ಬಟ್ಟೆ ತೊಳೆಯಕತ್ತಿದ್ದು, ಮತ್ತ ಆ ನೀರು ಯಾಕೆ ತರೋದು ಬೇಕು ಬಿಡು, ಹೊಲಸೈತೆ ಅಂತ ಹೇಳಿ ನಾನು ಬಿಟ್ಟು ಬಂದೆ ಅಂತಂದ್ರು. ಆಗ ಬುದ್ಧ ಒಂದ್ ಚಲೋ ಮಾತು ಹೇಳಿದ. ಏನು ಅಂತಂದ್ರೆ ಬುದ್ಧ ಒಂದು ಒಳ್ಳೆ ಮಾತು ಹೇಳ್ತಾನ. ನೋಡಪ್ಪ, ಆ ಹೆಣ್ಮಗಳು ಬಟ್ಟೆ ತೊಳೆಯಕತ್ತಲ್ಲ ಸರಿ, ಒಂದ್ 10 ನಿಮಿಷ ನಾವ್ ಇಲ್ಲೇ ಕುಂದ್ರುನು ಮುಂದೆ ಒಂದ್ 10 ನಿಮಿಷ ಆದ್ಮೇಲೆ ನೀರ್ ತಗೊಂಡ್ ಬಾ ಅಂತ ಹೇಳಿ ಕಳಿಸಿದ. ಆ ಹೆಣ್ಮಗಳು ಬಟ್ಟೆ ತೊಳೆದು ಮುಗೀತು, ಹೋದ್ಲಕ್ಕಿ ಮನೆಗೆ. ಅವ ಮತ್ತೆ ಸನ್ಯಾಸಿಗಳಲ್ಲಿ ಹೋಗಿ ಆ ಹಳದ ಹತ್ರ ಹೋಗಿ ಮುಖ ಮಾಡಿ ನೋಡ್ತಾರ. ಅಲ್ಲಿ ಒಂದ್ ತೆಂಗಿನ ಚಿಪ್ ಇತ್ತು, ಆ ನೀರು ತಗೊಂಡ್ರು. ಅವಾಗ ಆ ನೀರ್ ಏನಾಗಿತ್ತು ಅಂತಂದ್ರೆ ಹೊಲಸು ಮಣ್ಣು ಎಲ್ಲನೂ ಹೋಗಿ ಮಲಿನ ಹೋಗಿ ಎಲ್ಲ ಸ್ವಚ್ಛವಾಗಿರುವಂತ ನೀರು ಅಲ್ಲಿ ಉತ್ಪತ್ತಿ ಆಗಿತ್ತು. ಯಾಕಂತಂದ್ರೆ ಬಂದು ಸನ್ಯಾಸಿಗಳು ಬಂದು ಆ ಬುದ್ಧನಿಗೆ ನೀರು ಕುಡ್ಸಾಕ್ ಹೋಗ್ತಾರ. ಅವಾಗ ಆ ಬುದ್ಧ ಹೇಳ್ತಾನ ಚಲೋ ಮಾತು. ನೋಡಪ್ಪ, ನೀನು ಅವಾಗ ಹೋಗಿದ್ದಿ, ಈ ನೀರು ಹೊಲಸೈತಿ, ಮಣ್ಣಿಂದ ರಾಡಿ ಕುಡಿಯತಿ, ಅದಕ್ಕೆ ನೀ ನೀರು ಬ್ಯಾಡ ಅಂತ ಬಿಟ್ಟು ಬಂದಿ. ಒಂದ್ ಸ್ವಲ್ಪ 10 ನಿಮಿಷ ಬಿಟ್ಟು ಮತ್ತೊಮ್ಮೆ ನೀ ನೀರ್ ತಗೊಂಡ್ ಬಂದಿ. ನೀರು ಬಹಳ ಚಲೋ ಆಗಿತ್ತು, ಬಹಳ ಸ್ವಚ್ಛ ಆಗಿತ್ತು. ಅದಕ್ಕೆ ಇದು ನಾನು ಈಗ ಕುಡಿಬಲ್ಲೆ ಅಂತ ಹೇಳಿ ಬುದ್ಧ ನೀರು ಕುಡ್ದ. ಅದಕ್ಕೆ ಈ ತಾತ್ಪರ್ಯ ಏನು ಅಂತಂದ್ರೆ, ಹೇಗೆ ಆ ಮಳೆ ನೀರು ಬಂದು ಆ ಬಟ್ಟೆಯೊಳಗ ತೊಳೆಯುವಂತಹ ನೀರೊಳಗ ಆ ಮಣ್ಣು ಎಲ್ಲವನ್ನು ಕೂಡ ಮಿಶ್ರಾಗಿ ಏನಾಗಿತ್ತು ಅಂತಂದ್ರೆ ಹೊಲಸಾಗಿತ್ತು. 10 ನಿಮಿಷ ಸುಮ್ಮ ಶಾಂತವಾಗಿ ಕುಂತ್ಕೊಂಡ್ರು, ತಾಳ್ಮೆಯಿಂದ ಕುಂತ್ಕೊಂಡ ಬುದ್ಧ ಆ ಮಣ್ಣು ಎಲ್ಲವೂ ಕೂಡ ಕೆಳಗಿಳಿತು. ನೀರು ಸ್ವಚ್ಛವಾಗಿರುವಂತ ನೀರು ಮ್ಯಾಲೆ ಬಂತು. ಆ ನೀರನ್ನ ಸನ್ಯಾಸಿಗಳು ತಗೊಂಡು ಬಂದು ಕೊಟ್ರು. ಅದಕ್ಕೆ ಒಂದ್ ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಸಾಕು, ನಮಗೆ ಸ್ವಚ್ಛವಾಗಿರುವಂತ ನೀರು ಹೇಗೆ ಬುದ್ಧಿಗೆ ದೊರೆತೋ ಹಾಗೇನೆ ನಮ್ಮ ಮನಸ್ಸಿನಲ್ಲಿಯೂ ಕೂಡ ಕಲ್ಮಶದಿಂದ ವಿಷಯ ವಸ್ತು ವಾಸನೆಗಳಿಂದಲೇ ಕೂಡಿರುವಂತಹ ಇಂತಹ ಮನಸ್ಸು ಕೂಡ ಮನುಷ್ಯನಲ್ಲಿ ಅಡಗಿಕೊಂಡಿರ್ತದೆ. ಅದಕ್ಕೆ ಶುದ್ಧವಾಗಿರುವಂತ ನೀರಿನ ಹಾಗೆ ನಮ್ಮ ಮನಸ್ಸು ಕೂಡ ಆಗಬೇಕಾಗಿತ್ತು ಅಂತಂದ್ರೆ ಒಳ್ಳೆಯ ಪರಿಸರನೂ ಕೂಡ ಬಹಳ ಮುಖ್ಯ, ಒಳ್ಳೆಯ ಗೆಳೆತನ ಬಹಳ ಮುಖ್ಯ. ಅದಕ್ಕೆ ಮನುಷ್ಯನಿಗೆ ಏನು ದ್ವೇಷವನ್ನ ಮಾಡಬೇಕು ಅಂತಂದ್ರೆ, ಏನು ನಾವು ಪ್ರೀತಿಸಬೇಕು ಅನ್ನೋದನ್ನ ನಾವೆಲ್ಲರೂ ಕೂಡ ತಿಳಿದುಕೊಳ್ಳಬೇಕಾಗ್ತದೆ. ಅದಕ್ಕೆ ಮನುಷ್ಯನಿಗೆ ಜ್ಞಾನವೇ ಬಹಳ ಮುಖ್ಯ. ಮನುಷ್ಯನಿಗೆ ಆ ಜ್ಞಾನ ಎಲ್ಲಿಂದ ಬರ್ತದೆ ಅಂತಂದ್ರೆ ಮನುಷ್ಯನಿಗೆ ಹಸಿವಿನಿಂದ ಜ್ಞಾನ ತನ್ನಿಂದ ತಾನೇ ಬರ್ತದೆ. ಅದಕ್ಕೆ ದಾಸಮಯ್ಯ ಒಡಲುಗೊಂಡವ ಹಸಿವ, ಒಡಲುಗೊಂಡವ ಹುಸಿವ, ಒಡಲುಗೊಂಡವ ಏನಾದ್ರು ಅಂತ ಹೇಳಿ ದಾಸಮಯ್ಯ ಬಹಳ ಒಳ್ಳೆ ವಚನಗಳನ್ನ ಹೇಳ್ತಾರೆ. ಅದಕ್ಕೆ ಒಡಲುಗೊಂಡವ ಹಸಿವ, ಒಡಲುಗೊಂಡವ ಹುಸಿವ ಅಂತಂದ್ರೆ ಮನುಷ್ಯ ಇಷ್ಟೆಲ್ಲವೂ ಕೂಡ ನೀವು ದುಡಿತೀರಿ ಅಂತಂದ್ರೆ, ಯಾಕೆ ದುಡಿತೀರಿ ನೀವು ಅಂತಂದ್ರೆ ಹಸಿವಿಗಾಗಿ ದುಡಿತಾನೆ ಮನುಷ್ಯ. ಅಕಸ್ಮಾತ್ ಆಗಿ ದೇವರು ಭಗವಂತ ನಮಗ ಹಸಿವು ಅನ್ನೋದು ಕೊಟ್ಟದೇ ಹೋಗಿದ್ರೆ ನೀವು ಯಾರು ಕೂಡ ದುಡಿತಾನೆ ಇರಲಿಲ್ಲ. ಸುಮ್ನೆ ಆನಂದವಾಗಿ ಆರಾಮಾಗಿ ಕುಂದಿರ್ತಿದ್ವಿ, ಅಡ್ಡಾಡ್ತಿದ್ವಿ, ತಿರ್ಗಾಡ್ತಿದ್ವಿ, ಮಕ್ಕೊಂತಿದ್ವಿ ಮನೆಗೆ ಹೋಗಿ. ಏನೂ ಕೆಲಸ ಮಾಡಕ್ ಹೋಗಿದ್ದಿಲ್ಲ ನಾವು. ಇಷ್ಟೆಲ್ಲ ನೀವೆಲ್ಲ ದುಡಿತೀರಿ ಯಾಕಂತಂದ್ರೆ ಹೆಂಡ್ರು ಮಕ್ಕಳು ಸಂಸಾರ ಐತಿ, ಮೊಮ್ಮಕ್ಕಳು ಅದಾರ, ಸಾಲಿ ಕಲಿಸ್ಬೇಕು, ಓದಿಸ್ಬೇಕು, ಬರೆಸ್ಬೇಕು, ದೊಡ್ಡವ್ರು ಮಾಡ್ಬೇಕು, ಲಗ್ನ ಮಾಡ್ಬೇಕು, ಅವು ಮತ್ತೆ ಮೊಮ್ಮಕ್ಕಳಾಗ್ಬೇಕು, ಮತ್ತೆ ಅವು ಚಿಂತೆ ಎಲ್ಲದಕ್ಕೂ ಕೂಡ ಮನಿ ಕಟ್ಟಬೇಕು. ಇಷ್ಟೆಲ್ಲವೂ ಕೂಡ ಚಿಂತೆ ಇರ್ತದಲ್ಲ. ಇಷ್ಟೆಲ್ಲ ಚಿಂತೆ ಯಾಕೆ ಮಾಡ್ತೀರಿ ನೀವು ಎಲ್ಲರೂ? ಹಸಿವಿಗಾಗಿ ಮನುಷ್ಯ. ಅಕಸ್ಮಾತ್ ಆಗಿ ಹಸಿವು ಭಗವಂತ ಸೃಷ್ಟಿಕರ್ತ ದೇವರು ನಿಮ್ಗ ಹಸಿವು ಕೊಟ್ಟಿರಲಿಲ್ಲ ಅಂತಂದ್ರೆ ನಾವ್ ಯಾರು ದುಡಿತಾನೆ ಇರ್ಲಿಲ್ಲ, ಕಾಯಕ ಮಾಡ್ತಾನೆ ಇರ್ಲಿಲ್ಲ. ಅದಕ್ಕೆ ದಾಸಮಯ ಒಡಲುಗೊಂಡವ ಹಸಿವ, ಒಡಲುಗೊಂಡವ ಹುಸಿವ ಅಂತ ಹೇಳಿ ದಾಸಮಯ ಬಹಳ ಚಲೋ ಅವಾಗನೇ ಹೇಳ್ಬಿಟ್ಟಾನೆ ದಾಸಮಯ್ಯ. ಅದಕ್ಕೆ ಮುಂದುವರೆದ ಭಾಗದಲ್ಲಿ ಹೇಳ್ತಾನೆ ದಾಸಮಯ್ಯ, ನೀನು ನನ್ನಂತೆ ಒಮ್ಮೆ ಒಡಲುಗೊಂಡು ಬಾ ರಾಮನಾಥ. ಏನ್ ಹೇಳ್ತಾರಂತಂದ್ರೆ ದಾಸಮಯ್ಯ, ನೀನು ನನಗ ಒಮ್ಮೆ ನಾವು ಹೆಂಗ ದೇವ್ರೆ ನೀನೇನಪ್ಪ ಆರಾಮಾಗಿ ಆನಂದವ ಮ್ಯಾಲ ಕುಂತು ನಕ್ಕೊಂತ ಕುಂತಿ, ನಿನಗೂ ಹಸಿವಿನ ಕೊರತೆ ಏನು ಅನ್ನೋದು ಗೊತ್ತಾಗಬೇಕಲ್ಲ. ನೀನು ನಮ್ಮಗೊಮ್ಮೆ ದೇಹದಾರಿಯಾಗಿ ಭೂಮಿ ಮೇಲೆ ಬಂದು ಬದುಕು ಮಾಡು, ನಿನಗೂ ಹಸಿವಿನ ಕುರಿತು ಗೊತ್ತಾಗುತ್ತೆ ಅಂತ ಹೇಳಿ ದಾಸಮಯ್ಯ ಮೊಟ್ಟ ಮೊದಲು ಜಗತ್ತಿನಲ್ಲಿ ದೇವರಿಗೆ ಪ್ರಶ್ನೆ ಕೇಳಿದಾತ ಯಾರು ಅಂತಂದ್ರೆ ಅದು ದಾಸಮಯ್ಯನವರು. ಹಾಗಾಗಿ ಆ ಹಸಿವು ಮನುಷ್ಯನಿಗೆ ಜ್ಞಾನವನ್ನ ನೀಡುತ್ತದೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ಸಂಬಂಧದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ. ಎಷ್ಟು ಒಳ್ಳೆ ಶರಣರು ಮಾತುಗಳನ್ನು ಹೇಳ್ತಾರಂತಂದ್ರೆ, ಜ್ಞಾನದ ಬಲದಿಂದ ಜ್ಞಾನದ ಕೇಡು ನೋಡಯ್ಯ,
ಜ್ಞಾನ ಮನುಷ್ಯನಿಗೆ ಬರಬೇಕಾಗಿತ್ತು ಅಂತಂದ್ರೆ ಅದು ಹೇಗೆ ಬರ್ತದೆ ಅಂತಂದ್ರೆ ಅಜ್ಞಾನ ಹೋಗಬೇಕಾಗ್ತದೆ. ಅಜ್ಞಾನ ಅಂತಂದ್ರೆ ಏನು? ಕತ್ತಲೆ ಸಂಕೇತ. ಈಗ ನೀವೆಲ್ಲರೂ ಇಲ್ಲ ಕುಂತೀರಿ, ನೀವು ಹುಡುಗರು ಪ್ರಶ್ನೆ ಕೇಳ್ತೀರಿ, ಇಲ್ಲೆಲ್ಲ ಕುಂತಿರಲಿ, ಈಗ ಕುಂತೀರಿ, ಇಲ್ಲಿ ಏನೈತಿ? ಈಗ ಬೆಳಕು ಐತೋ ಕತ್ಲೆ ಐತೋ? ಈಗೇನೈತಿ ಇಲ್ಲಿ? ಬೆಳಕೈತಿ. ಆ ಲೈಟ್ ಹಚ್ಚಾರ ಅಂತ ಬೆಳಕು ಬಿದ್ದೈತಿ, ಲೈಟ್ ಆರಿಸಿದ್ರೆ ಏನಾಗುತ್ತ? ಕತ್ಲಾಗುತ್ತ. ಕತ್ಲಾದಾಗ ಬೆಳಕು ಬರ್ಬೇಕಾಗಿತ್ತು ಅಂತ ಏನ್ ಮಾಡ್ಬೇಕು? ಲೈಟ್ ಹಚ್ಬೇಕಿಲ್ಲ? ಲೈಟ್ ಬೆಳಕು ಅಂತಂದ್ರೆ ಏನದು? ಬೆಳಕು ಅಂತಂದ್ರೆ ಜ್ಞಾನದ ಸಂಕೇತ, ಕತ್ತಲು ಅಂತಂದ್ರೆ ಅಜ್ಞಾನದ ಸಂಕೇತ. ಕತ್ತಲಾದಾಗ ನೀವೆಲ್ಲರೂ ಕೂಡ ಇಷ್ಟು ಜನ ಕೂತೀರಿ, ಅವಾಗ ಲೈಟ್ ಹೊತ್ತು ಕರೆಂಟ್ ಹೊತ್ತು ದೌಡ್ ಕರೆಂಟ್ ಬರ್ಲಿಲ್ಲಪ್ಪ, ನಮ್ಗೆ ಕೇಬಲ್ ಕರೆಂಟ್ ಹಾಕ್ಲಿಲ್ಲ ಅಂತಂದ್ರೆ ಅವಾಗ ನೀವ್ ಏನ್ ಮಾಡ್ತೀರಿ ಹೇಳ್ರಿ? ಮನ್ಯಾಗ ದೀಪ ಹಚ್ತಿರಿಲ್ಲ? ದೀಪ ಹಚ್ಚಿದ್ರೆ ಏನಾಗುತ್ತೆ? ಅವಾಗ ಬೆಳಕು ಸಿಗುತ್ತಿಲ್ಲ. ಹಂಗ ಆ ಬೆಳಕು ಅಂತಂದ್ರೆ ಮನುಷ್ಯನಿಗೆ ಜ್ಞಾನದ ಸಂಕೇತ. ಇಷ್ಟೆಲ್ಲ ದೊಡ್ಡ ಮನಿ ಇರ್ತೈತಿ, ನಿಮ್ದು ಪಟ್ಸಾರಿ ದೊಡ್ಡ ಪಟ್ಸಾರಿ ಒಳಗೆ ಮನಿ ಇರ್ತೈತಿ. ಆ ಮನಿ ಎಲ್ಲವೂ ಕೂಡ ಕತ್ಲಾದಾಗ ಬೆಳಕು ಬರ್ಬೇಕಾಗಿತ್ತು ಅಂತಂದ್ರೆ ಒಂದು ಸಣ್ಣದಾಗಿರುವಂತ ದೀಪವನ್ನ ಹಚ್ಚಿದ್ರೆ ಸಾಕು, ಈ ಮನೆಗೆ ಬೆಳಕಾಗಿಬಿಡ್ತೈತಿ. ಹಾಗೆ ಇಷ್ಟು ದೊಡ್ಡದಾಗಿರುವಂತ ಕತ್ತಲನ್ನ ಹೋಗಲಾಡಿಸುವಂತ ಶಕ್ತಿ ಸಣ್ಣದಾಗಿರುವಂತ ವಸ್ತು ಆ ಹಣತಿ ಪನಿತಿ ಒಳಗೆ ಇರ್ತೈತಿ, ದೀಪದೊಳಗಿದೆ. ಅದಕ್ಕೆ ಕತ್ತಲು ಬಹಳ ದೊಡ್ಡದಿರ್ತೈತಿ, ವಿಶಾಲವಾಗಿರ್ತೈತಿ. ಕಿಲೋಮೀಟರ್ ಗಟ್ಟಲೆ ಕತ್ತಲು ಇದ್ರೂ ಕೂಡ ಅದನ್ನ ಕತ್ತಲನ್ನ ಹೋಗಲಾಡಿಸುವಂತ ಶಕ್ತಿ ಏನಿದೆ ಅಂತಂದ್ರೆ ಒಂದು ಸಣ್ಣದಾಗಿರುವಂತಹ ದೀಪದಲ್ಲಿ, ಆ ಜ್ಯೋತಿಯಲ್ಲಿನೇ ಆ ದೇವರು ಭಗವಂತ ಆ ಬೆಳಕನ್ನ, ಆ ಜ್ಞಾನವನ್ನ ಇಟ್ಟು ಬಿಟ್ಟಾನ. ಅದಕ್ಕೆ ಒಂದು ಸಣ್ಣ ಹನಿತಿ, ಅದೇನು ಬಾಳ ಏನಲ್ಲ, ಒಂದಿಷ್ಟು 4 ಹನಿ ಎಣ್ಣೆ ಹಾಕುದು, ಒಂದ್ ಸಣ್ಣ ಬತ್ತಿ ಇಡುದು, ಒಂದ್ ಸ್ವಲ್ಪ ಕಡ್ಡಿ ಪಟ್ಟ ತಗೊಂಡು ಹಿಂಗ್ ಹಚ್ಚಿದ್ರೆ ಸಾಕು, ಅದು ಬೆಳಕಾಗಿ ಪ್ರಕಾಶಮಾನವಾಗ್ತದೆ. ಅದಕ್ಕೆ ಕತ್ತಲು ಅಂತಂದ್ರೆ ಅಜ್ಞಾನ ಸಂಕೇತ, ಬೆಳಕು ಅಂತಂದ್ರೆ ಅದು ಜ್ಞಾನದ ಸಂಕೇತ. ಅದಕ್ಕೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮ್ಮಂದದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ. ಸತ್ಯ ನಮ್ಮಲ್ಲಿ ಎಲ್ಲರಲ್ಲೂ ಕೂಡ ಮನುಷ್ಯನಲ್ಲಿ ಇದ್ದೇ ಇರ್ತದೆ, ಆದ್ರೆ ಆ ಸತ್ಯವನ್ನ ನಾವೆಲ್ಲರೂ ಕೂಡ ಒಪ್ಪಿಕೊಳ್ಳಬೇಕಾಗ್ತದೆ. ಸತ್ಯ ಯಾವಾಗಲೂ ಕೂಡ ಅದನ್ನ ಕೊನೆಗೆ ಗೆಲ್ಲುವುದು ಯಾವುದು ಅಂತಂದ್ರೆ ಅದು ಸತ್ಯನೇ ಆಗಿರ್ತದೆ. ಆದ್ರೆ ಸತ್ಯ ನಮಗೆ ಪ್ರವೇಶ ಆಗಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಸುಳ್ಳು ಅನ್ನುವಂಥದ್ದು ದೂರ ಹೋಗಬೇಕು, ಅಂದಾಗ ಮಾತ್ರ ಸತ್ಯ ತಂದೆ ತಾನೇ ಒಳಗಡೆ ಪ್ರವೇಶ ಆಗ್ತದೆ. ಅದಕ್ಕೆ ಮನುಷ್ಯ ಇಷ್ಟೆಲ್ಲವನ್ನೂ ಕೂಡ ಯಾಕೆ ಮಾಡ್ತಾ ಇದ್ದಾನಂತಂದ್ರೆ ಆ ದೇವರನ್ನ ಮನುಷ್ಯ ಕಾಣಬೇಕು ಅಂತೇಳಿ ಯಾರಿಗೆಲ್ಲರೂ ಕೂಡ ಹಂಬಲ ಇದೇ ಇರ್ತದೆ ಸಹಜವಾಗಿ. ಆ ದೇವರ ದರ್ಶನ ನಮ್ಗೆ ಆಗಬೇಕಾಗಿತ್ತು ಅಂತಂದ್ರೆ ಅಜ್ಞಾನದಿಂದ ನಾವು ಹೊರಗೆ ಬರಬೇಕು. ಜ್ಞಾನವನ್ನು ನಾವು ನಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡಾಗ ಮಾತ್ರ ದೇವರ ದರ್ಶನ ನಮಗೆ ಖಂಡಿತವಾಗಿ ಕೂಡ ಆದೇ ಆಗ್ತದೆ. ಯಾವಾಗ ಅಂತಂದ್ರೆ ಮನಸ್ಸು ಮಾಡಬೇಕು, ದುಷ್ಟ ಗುಣ ದುಷ್ಟ ಚಟಗಳಿಗಾಗಲಿ ಕೆಟ್ಟದ ಕಡೆ ಲಕ್ಷ್ಯ ಆಗ್ಲಿ ಯಾವುದನ್ನು ಕೂಡ ಮಾಡದೇ ಇದ್ದಾಗ ಒಳ್ಳೆಯ ಬೆಳವಣಿಗೆ, ಒಳ್ಳೆಯ ಸ್ನೇಹ, ಒಳ್ಳೆಯ ಶರಣರ ಸಂತರ ಮಹಾತ್ಮರ ಬದುಕಲ್ಲಿ ನಾವು ತೊಡಗಿಕೊಂಡಾಗ ಮಾತ್ರ ಈ ಮನುಷ್ಯನ ಮನಸ್ಸು ಪರಿಪಕ್ವವಾಗಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಆ ಒಂದು ಉನ್ನತವಾಗಿರುವಂತಹ ಚಿಂತನೆ ಎಲ್ಲ ನೀವೆಲ್ಲರೂ ಕೂಡ ಮಾಡಬೇಕಾಗ್ತದೆ. ಹಾಗಾಗಿ ಕತ್ತಲು ಅಂತಂದ್ರೆ ಹೋಗಲಾಡಿಸುವ ಶಕ್ತಿ ಏನಿದೆನೋ ಹಾಗೆ ಪ್ರತಿಯೊಂದಕ್ಕೂ ಕೂಡ ನಾವು ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಹೇಳಿ ನಾವು ಅದನ್ನ ಅಧ್ಯಯನವನ್ನ ಮಾಡಬೇಕಾಗ್ತದೆ. ಅದಕ್ಕೆ ಕಲ್ಲೊಳಗೆ ಹೊನ್ನುಂಟು ಅಂತ ಹೇಳಿ ಶರಣರು ಹೇಳಿದ್ದಾರೆ. ಕಲ್ಲೊಳಗೆ ಹೊನ್ನುಂಟು, ಮರದೊಳಗೆ ಅಗ್ನಿ ಉಂಟು, ಹಾಲೊಳಗೆ ತುಪ್ಪ ಉಂಟು, ಹಾಲೊಳಗೆ ತುಪ್ಪ ಉಂಟು, ಅಂತರ್ಯಾಮಿಯಲ್ಲಿ ಶಿವನಿ ಹಣ್ಣು. ಇದೇನು ಕಾರಣ? ಕತ್ತಲೆ ಕಾಣಬಾರದು. ಎಷ್ಟು ಚಲೋ ಮಾತನ್ನ ಶರಣರು ವಚನದೊಳಗನೆ ಹೇಳ್ಬಿಟ್ಟಾರೆ ಎಲ್ಲವನ್ನು ಕೂಡ. ಕಲ್ಲೊಳಗೆ ಹೊನ್ನುಂಟು ಅಂತಂದ್ರೆ ನೀವೆಲ್ಲರೂ ಹತ್ತಿ ಚಿನ್ನದ ಗಣಿ ನೋಡಿರಲ್ಲ. ಹತ್ತಿ ಚಿನ್ನದ ಗಣಿ ಒಳಗ ಆ ಕಲ್ಲಾಗನ ಏನು ಬರ್ತೈತಿ? ಕಲ್ಲಾಗ ಏನ್ ಬರುತ್ತ? ಬಂಗಾರ ಬರುತ್ತ. ಯಾವಾಗ ಅಂತಂದ್ರೆ ಒಂದು ಲಾರಿ ಗಟ್ಟಲೆ ಕಲ್ಲಾಗ ತೆಗೆದ್ರ 1 ಗ್ರಾಮದಷ್ಟು ಬಂಗಾರ ಸಿಗುತ್ತೆ ಅಷ್ಟೇ ನಿಮ್ಗೆ. ಆದ್ರೆ ಬಂಗಾರ ಕಲ್ಲಾಗಿ ಇಲ್ಲನು ಐತಿ, ಆದ್ರೆ ನಮಗೆ ಕಾಣುವುದಿಲ್ಲ ಅಷ್ಟೇ. ಕಲ್ಲೊಳಗೆ ಹೊನ್ನುಂಟು, ಅಡಗಿಕೊಂಡಿದೆ, ಅವ್ಯಕ್ತವಾಗಿ ಅಡಗಿಕೊಂಡು ಬಿಟ್ಟತಿ. ಹಾಗೆ ಕಲ್ಲಾಗ ಬಂಗಾರ ಐತಿ, ಆದ್ರೆ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಅಷ್ಟೇ. ಆದ್ರೆ ಕಾಣಬೇಕಾಗಿತ್ತು ಅಂತಂದ್ರೆ ಸಂಶೋಧನೆಯನ್ನು ಮಾಡಬೇಕು, ಅದನ್ನ ಸಂಸ್ಕಾರವನ್ನು ಕೊಡಬೇಕು, ಮಷಿನ್ ಒಳಗೆ ಹಾಕಬೇಕು. ಇಷ್ಟೆಲ್ಲವನ್ನು ಕೂಡ ಮಾಡಿದಾಗ ನಮಗೆ ಬಂಗಾರ ಒಂದ್ ಸ್ವಲ್ಪ ಹುಟ್ಟಲಿಕ್ಕೆ ಪ್ರಾರಂಭ ಆಗ್ತದೆ. ಆದ್ರೆ ಬಂಗಾರ ಕಲ್ಲಾಗ ಇಲ್ಲೇನೋ ಐತಿ, ಆದ್ರೆ ನಮ್ಮದು ಕಾಣುವುದಿಲ್ಲ ಅಷ್ಟೇ. ಕಲ್ಲೊಳಗೆ ಹೊನ್ನುಂಟು, ಮರದೊಳಗೆ ಅಗ್ನಿ ಉಂಟು. ಈ ಗಿಡದೊಳಗೆ ಬೆಂಕಿ ಐತೆ ಏನಿಲ್ಲ, ಇದ್ರಾಗ ಐತೆ. ಈಗ ಬೆಂಕಿ ಗಿಡದೊಳಗೆ ಐತಿ, ಆದ್ರೆ ನಮ್ಮದು ಕಾಣುವುದಿಲ್ಲ. ಈಗ ಹಸಿ ಐತಿ, ನಿಮಗೆ ಗಿಡದಾಗ ಹತ್ತುದಿಲ್ಲ. ಆದ್ರೆ ಆ ಗಿಡನ ಸ್ವಲ್ಪ ದಿನ ಬಿಡ್ರಿ, ನೀವು ನೀರು ಹಾಕಬೇಡ್ರಿ, ಒಣಗ್ತೈತಿ. ಒಣಗಿದಾಗ ಅದಕ್ಕೆ ಉರಿ ಹಚ್ಚಿದ್ರೆ ಏನಾಗುತ್ತ? ಬೆಂಕಿ ಕಾಣ್ತೈತಿಲ್ಲ. ಆದ್ರೆ ಮೂಲ ಬೆಂಕಿ ಇಲ್ಲೇನು ಐತಿ, ಆದ್ರೆ ನಮ್ಮದು ಕಾಣುವುದಿಲ್ಲ.
ಆದ್ರೆ ಹಾಲೊಳಗೆ ತುಪ್ಪ ಉಂಟು. ಹಾಲಾಗ ತುಪ್ಪ ಐತಿದ್ರವರ? ಹಾಲಾಗ ತುಪ್ಪ ಐತೆ ಇಲ್ಲ? ಐತಿ. ನೀವು ಮಾಡಕ್ ಬರ್ತಾನೆ? ನೀವು ಮಾಡಕ್ ಬರೋದಿಲ್ಲ, ಹಿಂದೆ ನಿಮ್ ಏನು ಅವರ ಕುಂತಾರಲ್ಲ ಅವ್ರಿಗೆ ಮಾಡಕ್ ಬರ್ತೈತಿ. ಹೆಂಗ ಮಾಡ್ತಾರಂತಂದ್ರೆ ಹಾಲನ್ನ ಏನ್ ಮಾಡ್ಬೇಕು? ಕಾಸಬೇಕು. ಕಾಸಿದ್ಮೇಲೆ ಏನ್ ಮಾಡ್ಬೇಕು? ಹೆಪ್ಪ ಹಾಕ್ಬೇಕು. ಹೆಪ್ಪ ಹಾಕಿದ್ಮೇಲೆ ಏನ್ ಮಾಡ್ಬೇಕು? ನಾನ ಮಾಡ್ಕೊಳ್ಳೆ, ನೀವು ಮಾಡ್ತೀರಿ ತುಪ್ಪ? ಹೇಳ್ರಿ ಮತ್ತ ತುಪ್ಪ ಹೆಂಗ್ ತೆಗಿತಾರ ನಿಮ್ಗೆ ಹೇಳಕತ್ತೀನಿ ನಾನು. ಹೆಂಗ ತೆಗಿತಾರ? ಹಾಲನ್ನ ಕಾಸಬೇಕು, ಹೆಪ್ಪ ಹಾಕ್ಬೇಕು, ಮೊಸರು ಹಾಕತಿ, ಮುಂದ ಅಲ್ಲ ಒಮ್ಮೆ ಹೋಗ್ಬೇಡ್ರಿ ನೀವು. ಹೇಳ್ರಿ ಹನುಮಂತನರ, ನೀವ್ ಮನೆ ಮಾಡ್ತೀರ ತುಪ್ಪ? ಕಟಿಬೇಕು, ಮಜ್ಜಿಗೆ ಬರ್ತದೆ, ಕೆನಿ ಬರ್ತದೆ. ಆ ಕೆನಿಯನ್ನ ನೀವು ಫ್ರಿಡ್ಜ್ ಒಳಗೆ ಹೋಗಿ ಇಡ್ಬೇಕು. ಚೊಲತ್ನಾಗ ಕಾಸಬೇಕು. ಕಾಸದಾಗ ಏನಾಗುತ್ತೆ ನಿಮ್ಗ? ತುಪ್ಪ ಸಿಗುತ್ತ. ಆದ್ರ ತುಪ್ಪ ಹಾಲಾಗಿಲ್ಲನೋ? ಐತಿ, ಆದ್ರೆ ನಮ್ಗ ಕಾಣುದಿಲ್ಲ ಅಷ್ಟೇ. ಅದಕ್ಕೆ ಅದರದೇ ಆಗಿರುವಂತಹ ಸಂಸ್ಕಾರವನ್ನ ಕೊಟ್ಟಾಗ ಮಾತ್ರ ಆ ತುಪ್ಪ ತಂದೆ ತಾನೇ ಉತ್ಪತ್ತಿ ಆಗ್ತದೆ. ಹಾಗೆ ಅಂತರ್ಯಾಮಿಯಲ್ಲಿ ಶಿವನಿ ಹಣ್ಣು. ದೇವರು ಎಲ್ಲಿದ್ದಾನಂತಂದ್ರೆ ಒಳಗಿದಾನ. ಆ ದೇವರು ಎಲ್ಲಿದ್ದಾನಂತಂದ್ರೆ ಒಳಗಿದಾನ. ಆ ದೇವರನ್ನು ಬಹಿರಂಗವಾಗಿ ತೋರಿಸ್ಲಿಕ್ಕೆ ಒಳಗಡೆ ಇರುವಂತಹ ಮಾತಂದ್ರೆ ಶಿವನ. ಆ ದೇವರ ದರ್ಶನವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿತ್ತು ಅಂತಂದ್ರೆ ನಮ್ಮೊಳಗಿರುವಂತಹ ಅಜ್ಞಾನವನ್ನ, ನಮ್ಮೊಳಗಿರುವಂತಹ ಕತ್ತಲನ್ನ ಹೋಗಲಾಡಿಸಬೇಕು. ಒಳ್ಳೆಯ ಬೆಳಕಿನಡೆಗೆ ನಾವೆಲ್ಲರೂ ಕೂಡ ಸಾಗಿದಾಗ ಮಾತ್ರ, ಜ್ಞಾನದ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ಸಾಗಿದಾಗ ಮಾತ್ರ ಉತ್ತಮವಾಗಿರುವಂತಹ ದರ್ಶನ ನಮಗೆ ಅದು ಹಾಗೆ ಆಗ್ತದೆ. ಅದಕ್ಕೆ ಅಂತರ್ಯಾಮಿಯಲ್ಲಿ ಶಿವನಿಯನು ಇದೇನು ಕಾರಣ ಕತ್ತಲೆ ಕಾಣಬಾರದು, ತೋರಬಲ್ಲ ಗುರು ಸುಳಿಯನು ಕೂಡಲ ಸಂಗಮ ದೇವ. ಅದಕ್ಕೆ ನಮ್ಮಲ್ಲಿರುವಂತಹ ಅಜ್ಞಾನ ಅನ್ನುವಂತಹ ಕತ್ತಲನ್ನು ಹೋಗಲಾಡಿಸಬೇಕಾಗಿತ್ತು ಅಂತಂದ್ರೆ ಅದನ್ನ ಯಾರು ಬೇಕು ನಮಗ? ಒಬ್ಬ ಗುರು ಬೇಕಾಗ್ತದೆ. ಯಾರು ಬೇಕು ನಮ್ಗೆ? ಒಬ್ಬ ಗುರು ಬೇಕಾಗ್ತದೆ. ಈಗ ನೀವು ಶಾಲೆಗೆ ಹೋಗ್ತಿರಲಿಲ್ಲ? ಶಾಲೆಗೆ ಹೋದ ನಿಮ್ಗ ಯಾರು ಬರೆಸ್ತಾರ? ಟೀಚರ್ ಬರೆಸ್ತಾರ. ಓದಿಸ್ತಾರ ಯಾರು? ಕೈ ಹಿಡಿದು ಯಾರು ಬರೆಸ್ತಾರ ನಿಮ್ಗ? ಟೀಚರ್ ಬರೆಸ್ತಾರಿಲ್ಲ. ಟೀಚರ್ ಅಂದ್ರೆ ಯಾರು? ಗುರು ಆತ. ಅದಕ್ಕೆ ನಿಮ್ಗೆ ಹೆಂಗ ವಿದ್ಯಾರ್ಥಿ ಜೀವನದಲ್ಲಿ ಕೈ ಹಿಡಿದು ಯಾರು ಬೆಳೆಸ್ತಾರಲ್ಲ, ಯಾರು ಬರೆಸ್ತಾರಲ್ಲ, ಅವ ನಿಜವಾಗಿರುವಂತಹ ಗುರು ಆಗಿರ್ತಾನೆ. ಅದಕ್ಕೆ ಕೇವಲ ಗುರು ಅಂತಂದ್ರ ಅವ ಶಾಲೆಯೊಳಗೆ ಶಿಕ್ಷಕ ಅಷ್ಟೇ ಗುರು ಅಲ್ಲ. ಪ್ರತಿನಿತ್ಯ ಪ್ರತಿ ಕ್ಷಣಕ್ಕೂ ಕೂಡ ನಮ್ಗೆ ಒಳ್ಳೆ ಒಳ್ಳೆ ಹೊಸ ಹೊಸ ವಿದ್ಯೆಯನ್ನು ಯಾರು ಕಲಿಸಿಕೊಡ್ತಾರಲ್ಲ ಅವರೆಲ್ಲರೂ ಕೂಡ ನಮ್ಗೆ ಗುರುಗಳಾಗಿನೇ ನಮಗೆ ಹೊರಹೊಮ್ಮುತ್ತಾರೆ. ಅದಕ್ಕೆ ಗುರುವಿನ ಮಾರ್ಗದರ್ಶನ ಅನ್ನುವಂಥದ್ದು ಏನಿದೆಯಲ್ಲ ಅದು ಮನುಷ್ಯನಿಗೆ ಬಹಳ ಮುಖ್ಯ. ಅವ ಒಬ್ಬ ಗುರು ಇದ್ದಂತಂದ್ರೆ ಒಂದು ಮಾತು ಬರ್ತದೆ. ಆ ಮಾತು ಏನು ಅಂತಂದ್ರೆ ಹರಮುನಿದರು ಗುರು ಕಾಯುವವನು. ಯಾಕೆ ಈ ಮಾತು ಹೇಳ್ತೀವಿ ಅಂತಂದ್ರೆ ಹರಮುನಿದರು ಗುರು ಕಾಯುವವನು ಅಂತಂದ್ರೆ ಅಕಸ್ಮಾತ್ ಆಗಿ ಸಂಸಾರದಲ್ಲಿ ಬಿರುಕು ಬಿಡ್ತು, ಅಕಸ್ಮಾತ್ ಆಗಿ ಇವತ್ತಿನ ದಿನಮಾನದಲ್ಲಿ ತಂದೆ ತಾಯಿ ಜಗಳಾಡ್ತಾರೆ, ಮಕ್ಕಳು ತಂದೆ ತಾಯಿ ಬಡಿತಾರೆ, ಮಕ್ಕಳು ತಂದೆ ತಾಯಿ ಬಡಿತಾರೆ, ಕಷ್ಟ ಕಾರ್ಪಣ್ಯ ಅಣ್ಣ ತಮ್ಮ ಜಗಳ ಜಾಪತ್ರಿ ಏನೇ ಸುಖ ದುಃಖ ನೋವು ನಲಿವು ಇದ್ರೂ ಕೂಡ ಹೊರಗೆ ಹೋಗಿ ಜಗಳಾಡಿ ಬ್ಯಾರೆ ಆಗಬಹುದು. ಅವರೆಲ್ಲರೂ ಕೂಡ ಎಲ್ಲಿ ಹೋಗಿ ಗುರುವಿನ ಹತ್ರ ಹೋಗಿ ಅಡ್ಡ ಬಿದ್ರು ಅಂತಂದ್ರೆ ಆ ಗುರು ಸ್ವೀಕಾರವನ್ನ ಮಾಡ್ತಾನೆ, ಅಲ್ಲಿ ಬ್ಯಾರ ಅನ್ನಕ್ಕೆ ಬರುದಿಲ್ಲ. ಅದಕ್ಕೆ ಗುರು ಯಾವಾಗ್ಲೂ ಕೂಡ ತನ್ನನ್ನ ಎತ್ತಿ ಹಿಡಿತಾನೆ. ಯಾಕೆ ಅಂತಂದ್ರೆ ಹರಮುನಿದರು ಗುರು ಕಾಯುವವನು. ಮನೆ ಒಳಗೆ ನಮಗೆ ಯಾರ ಸಾಕದೆ ಇದ್ರೂ ಕೂಡ ಒಬ್ಬ ಗುರು ನಮ್ಮನ್ನ ನೋಡ್ಕೊಂತಾನೆ. ಆತನ ಕರುಣೆ ಆತನ ಆಶೀರ್ವಾದ ಇತ್ತು ಅಂತಂದ್ರೆ ಬೆಳಕಿಗೆ ಚಾಲು ಆಗ್ತದೆ. ಅದಕ್ಕೆ ಗುರು ಮನುಷ್ಯನಿಗೆ ಜೀವನದಲ್ಲಿ ಬಹಳ ಮುಖ್ಯವಾಗಿ ಬೇಕಾಗ್ತಾನೆ. ಯಾರು ಬೇಕು ನಮ್ಗೆ ಜೀವನಕ್ಕೆ? ಗುರು ಬಹಳ ಮುಖ್ಯ ಬೇಕಾಗ್ತಾನೆ. ಅದಕ್ಕೆ ಗುರುವಿನ ಮಹತ್ವ ಈ ಜಗತ್ತಿನಲ್ಲಿ ಬಹಳ ದೊಡ್ಡದಿದೆ. ಬಹಳ ದೊಡ್ಡ ಜಗತ್ತಿನಲ್ಲಿ ಇದೆ ಆ ಗುರು ತತ್ವ ಅನ್ನುವಂಥದ್ದು. ಅದಕ್ಕೆ ನಿಮಗೆ ಒಂದು ಉದಾಹರಣೆಯನ್ನ ಕೊಡ್ತೀನಿ. ಗುರು ನಮ್ಗೆ ಯಾಕೆ ಬೇಕು ಅನ್ನೋದನ್ನ ಕುರಿತು ನಿಮ್ಗೆ ಹೇಳ್ತೀನಿ. ಒಂದು ಸಣ್ಣದಾಗಿರುವಂತಹ ಇರುಬಿತ್ತು. ಏನಿತ್ತು? ಇರುಬಿತ್ತು. ಇರುಬೆಂತೀರ ಇರುವಂತೀರ? ಇರುಬೆಂತೀರಿ. ಆದ್ರೆ ಇರುವೆ ಅದು ಆಕ್ಚುಲಿ ಇರುದು. ಆ ಇರುವೆ ಏನ್ ಮಾಡ್ತದ ಅಂತಂದ್ರೆ ಹುಬ್ಬಳ್ಳಿ ಒಳಗೆ ಇರ್ತದೆ. ಹುಬ್ಬಳ್ಳಿ ಒಳಗೆ ಇರುವೆ ಸಣ್ಣದಿತ್ತು. ಕಟ್ಟಿರುಬಿ ನೋಡಿರಿ ನೀವು? ಕಟ್ಟದ ಐತಾ? ಆ ಕಟ್ಟಿರುಬಿ ಅಕಸ್ಮಾತ್ ಆಗಿ ಹುಬ್ಬಳ್ಳಿಯಿಂದ ಎಲ್ಲಿಗೆ ಹೋಗ್ಬೇಕಾಗಿತ್ತು ಅಂತಂದ್ರೆ ಬೆಂಗಳೂರು ಹೋಗ್ಬೇಕಾಗಿರ್ತದ. ಇರುಬಿ ಹುಬ್ಬಳ್ಳಿಯಿಂದ ಬೆಂಗಳೂರು ಹೋಗ್ಬೇಕಾಗಿರ್ತದು. ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಇರುಬಿ ನಡ್ಕೊಂಡು ಹೋಗಾಕ ಎಷ್ಟು 7 ಜನ್ಮ ಆದ್ರೂ ಸಾಕಾಗುದಿಲ್ಲ. ನೀವ ನಡ್ಕೊಂತ ಹೋದ್ರೂ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ 500 ಕಿಲೋಮೀಟರ್ ಐತಿ. ನೀವು ಹೋಗಾಕ ಎಷ್ಟು ದಿನ ಬೇಕು? 1 ತಿಂಗಳು ಬೇಕು. 1 ತಿಂಗಳ ಬೇಕು ನಿಮ್ಗ. ಮತ್ತ ಸಣ್ಣದಾಗಿರುವಂತ ಇರುಬಿ ಅದು ಬೆಂಗಳೂರು ಹೋಗ್ಬೇಕಾಗಿತ್ತು ಅಂತ ಹೇಳಿ ವಿಚಾರ ಮಾಡಕತ್ತಿತ್ತು. ಅದು ಇರುಬಿಗೆ ಬಹಳ ಚಲೋ ಇತ್ತು, ಬಹಳ ಶಾನ ಇತ್ತು ಇರುಬಿ, ಬಹಳ ಜ್ಞಾನವಂತ ಇರುಬಿತ್ತದು. ನೀವ್ ಹೆಂಗ್ ಹುಡುಗರು ಇದ್ರಲ್ಲ ಎಮ್ಮಂಗ ಚುರುಕಿತ್ತು ಅದು ಇರುಬಿ.
ಆ ಇರುವೆ ಏನ್ ಮಾಡ್ತು ಅಂತಂದ್ರ ತಟಕ್ನ ಅದು ಹುಬ್ಬಳ್ಳಿ ಏರ್ಪಟ್ಟಿಗೆ ಹೋಗ್ಬಿಡ್ತದೆ. ಸೀದಾ ಹುಬ್ಬಳ್ಳಿ ಏರ್ಪಟ್ಟಿಗೆ ಹೋಗಿ ಇರುವೆ ಕಟ್ಟಿಗೆ ಹೋಗಿ ಬಿಡ್ತಲ್ಲಿ. ಆ ಏರ್ಪೋರ್ಟ್ ಒಳಗೆ ಸುತ್ತಮುತ್ತ ಎಲ್ಲಾ ಕಡೆ ನೋಡಕ್ ಚಾಲು ಆತು. ಅಲ್ಲೊಬ್ಬ ಹಿರೇ ಮನುಷ್ಯ ನಿಂತಿದ್ದ. ಅಲ್ಲೇನು ಕುಂತಾರಲ್ಲ ಮೇಲೆ ಕಟ್ಟಿ ಮೇಲೆ, ಹಂಗ ಒಬ್ಬ ಹಿರೇ ಮನುಷ್ಯ ಕುಂತಿದ್ದ. ಅವರಲ್ಲ, ಅಲ್ಲೊಬ್ಬ ಚಲೋ ಹಿರೇ ಮನುಷ್ಯ ಕುಂತಿದ್ದ. ಆ ಹಿರೇ ಮನುಷ್ಯ ಟೊಪಿಗೆ ಹಾಕೊಂಡಿದ್ದ, ದೋತ್ರ ಹುಟ್ಟಿದ್ದ, ಚಲೋ ಅಂಗಿ ಹಾಕೊಂಡಿದ್ದ, ಮ್ಯಾಲೆ ಒಂದ್ ಏನ್ ಹಾಕೊಂಡಿದ್ದ, ವಸ್ತ್ರ ಹಾಕೊಂಡಿದ್ದ, ಚಲೋ ಟವಲ್ ಹಾಕೊಂಡಿದ್ದ. ಆ ಇರುವೆ ಏನ್ ಮಾಡ್ತು ಅಂತಂದ್ರ, ಇಲ್ಲ ಈ ಮನುಷ್ಯನ ನಾನು ಹಿರಿಯ ಮನುಷ್ಯನ ನೋಡಕ ಬಹಳ ಚಲೋ ಅದನ, ಚಲೋ ಅರಿವಿ ಹಾಕೋಣ, ಅಕಸ್ಮಾತ್ ಆಗಿ ನಾನು ಇವನ ಜೊತೆಗೆ ಹೋದ್ನೆ ಅಂತಂದ್ರೆ ಬೆಂಗಳೂರಿಗೆ ತಲುಪಿ ಬಿಡ್ತೀನಿ ಅಂತ ಹೇಳಿ ಆ ಇರುವೆ ಸಕಾಶ ನಡ್ಕೊಂತ ಬಂದು ಆ ಹಿರಿಯ ಮನುಷ್ಯ ಅಚ್ಚನ ಟವಲ್ ಏನಿತ್ತಲ್ಲ ಹೆಗಲ ಮೇಲೆ ವಸ್ತ್ರ ಅದನ್ನ ಗಟ್ಟಿಯಾಗಿ ಬಾಯಿಗೆ ಹಿಡ್ಕೊಂಡ್ ಬಿಡ್ತದೆ. ಆ ಇರುವಿ ಗಟ್ಟಿಯಾಗಿ ಹಿಡ್ಕೊಂಡ್ ಬಿಡ್ತು. ಅವ ಮನುಷ್ಯ ಏರ್ಪೋರ್ಟ್ನಾಗ ಹೋಗಿ ಫ್ಲೈಟ್ನಾಗ ಕುಂತ ಕೇವಲ ಬೆಂಗಳೂರಿಗೆ ಎಷ್ಟೊತ್ತಿಗೆ ಗೊತ್ತು, ಅರ್ಧ ತಾಸ್ನಾಗ ಬೆಂಗಳೂರು ಹೋಗಿ ತಲುಪಿ ಬಿಡ್ತದೆ. ಏನು ಇರುವಿ ಅಕಸ್ಮಾತ್ ಆಗಿ ರೋಡ್ ಗುಂಟ ಹಿಂಗೆ ನಡ್ಕೊಂತ ಹೋಗಿತ್ತಂದ್ರ ಕಮತಿಗಿ, ಅಮೀನ್ಗಡ, ಮತ್ತ ಇಳಕಲ್, ಚಿತ್ರದುರ್ಗ, ತುಮಕೂರು ಹಿಂಗ ಆಶ್ ಹೋಗಿತ್ತಂತಂದ್ರೆ 7 ಜನ್ಮ ಆದ್ರೂ ಸಾಕಾಗಿದ್ದಿಲ್ಲ. ಅದಕ್ಕೆ ಆ ಇರುವಿ ಬಹಳ ಶಾಣೆ ಆಯ್ತು. ನಿಮ್ ಹುಡುಗರು ಇದ್ದಂಗ ಆ ಚಲೋ ವಸ್ತ್ರ ಗಟ್ಟಾಗಿ ಹಿಡ್ಕೊಂಡ್ ಬಿಡ್ತು. ಅದು ಕೇವಲ ಅರ್ಧ ತಾಸ್ನಾಗ ಹೋಗಿ ಬೆಂಗಳೂರು ತಲುಪಿ ಬಿಡ್ತು. ತಾನು ಇರುವೆ ಸಣ್ಣದಾಗಿದ್ರು ಕೂಡ ತಾನು ಅಂದುಕೊಂಡಿರುವಂತಹ ಗುರಿ ಏನಿದೆಯಲ್ಲ, ಆ ಗುರಿಯನ್ನ ತಲುಪಬೇಕಾಗಿತ್ತು ಅಂತಂದ್ರೆ ಹೆಂಗಾದ್ರೂ ಕೂಡ ಮಾಡಿ ಆ ಇರುವೆ ತಲುಪಬೇಕು ಅಂತೇಳಿ ಒಂದು ಛಲ ಇತ್ತು, ಒಂದು ಹಠ ಇತ್ತು. ಅದಕ್ಕೆ ಆ ಇರುವೆ ಏನ್ ಮಾಡ್ತು ಅಂತಂದ್ರೆ ಆ ಮನುಷ್ಯನ ಮೇಲೆ ವಿಶ್ವಾಸವನ್ನ ಇಟ್ಟು ಆ ಹಿರೇ ಮನುಷ್ಯನ ಮೇಲೆ ಅತಿಯಾಗಿರುವಂತಹ ನಂಬಿಕೆ, ಶ್ರದ್ಧೆ, ಭಕ್ತಿಯನ್ನು ಇಟ್ಟುಕೊಂಡು ಆ ಇರುವೆ ಗಟ್ಟಾಗಿ ಹಿಡ್ಕೊಂತು. ಹೆಂಗ ಆ ಇರುವೆ ತಾನು ಗುರಿಯನ್ನು ತಲುಪ್ತು, ಹಾಗೆ ನೀವು ಎಲ್ಲರೂ ಕೂಡ ಈ ಭವಸಾಗರವನ್ನ ದಾಟಿ ಹೋಗ್ಬೇಕಾಗಿತ್ತು ಅಂತಂದ್ರೆ ಯಾರು ಬೆನ್ನ ಹತ್ತಬೇಕಂತಂದ್ರೆ ಗುರುವನ್ನ ಬೆನ್ನ ಹತ್ತಬೇಕು ಅಷ್ಟೇ. ಅದಕ್ಕೆ ಇಷ್ಟೆಲ್ಲವೂ ಕೂಡ ನಿಮಗೆ ಯಾಕೆ ಹೇಳ್ತೀವಿ ಅಂತಂದ್ರೆ ಮನುಷ್ಯನಿಗೆ ಸಂಸ್ಕಾರ ಬಹಳ ಮುಖ್ಯ. ಇವತ್ತಿನ ದಿನಮಾನದ ಹುಡುಗರಿಗೆ, ವಿದ್ಯಾರ್ಥಿಗಳಿಗೆ, ಮನೆ ಒಳಗಿರುವಂತಹ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಸಂಸ್ಕಾರ ಬಹಳ ಮುಖ್ಯ. ಸಂಸ್ಕಾರವನ್ನ ಹಿರಿಯರಾದಂತವ್ರು ನೀವು ಎಲ್ಲರೂ ಕೂಡ ಕಲಿಸ್ಬೇಕಂತಂದ್ರೆ ಅವ್ರ ಮುಂದೆ ದಾರಿ ತಪ್ಪಿ ಹೋಗ್ಬಿಡ್ತಾರ. ಆ ಹುಡುಗರು ಕಟಿಂಗ್ ಸ್ಟೈಲ್ ನೋಡ್ರಿ, ಇಲ್ಲಿಗೆ ಅಕ್ರಾಳ್ ವಿಕ್ರಾಳ್ ನೋಡ್ಬಾರ್ದು. ಕೆಲವು ಹುಡುಗ ಮೊನ್ನೆ ಮಠಕ್ಕೆ ಬಂದಿದ್ದ, ಅವ್ನ ತಲೆ ನೋಡಿದ್ಯ, ಅದೇನ್ ತಲೆ ಮೇಲೆ ಸಗಣಿ ಬುಟ್ಟಿ ಇಟ್ಟಂಗ ಆಗೈತೆ. ಅವ ಕಟಿಂಗ್ ಶುರು ಮಾಡಿ ಸುತ್ತೆಲ್ಲ ಕೆತ್ತಿಸ್ಬಿಟ್ಟಾನ. ಈಗ ಎಮ್ಮಿ ಕೂಡ ತಗಲಂಗ ಮ್ಯಾಲ ಅಷ್ಟೇ ತಲೆ ಮೇಲೆ ಇಟ್ಟುಬಿಟ್ಟಾನ, ಬುಟ್ಟಿ ಇಟ್ಟಂಗ. ಅವ ಕಟಿಂಗ್ ಸ್ಟೈಲ್ ಅದು. ಇಲ್ಲಿ ಯಾರು ಕುರ್ಪಿ ಹಾಕಾರ ಅವ ಕಟಿಂಗ್, ಇದು ಕಟಿಂಗ್ ಸ್ಟೈಲ್. ಏನು ಇದೇನು ಸ್ಟೈಲ್ ಅಂತ ಕೇಳಿದ್ನೆ. ಅದರ ನೀವು ಬಾಳ ಹೇಳಿದ್ರಿ, ಅದು ಇದು ಹೊಸ ಸ್ಟೈಲ್ ಅಂತ ನನಗೆ ಬಂದು ಅವಾಗ ಪಕ್ಕ ಹೊಡಿದಂತಂದ್ರೆ ನಾನು ಅದರ ನಿಮ್ಗೆ ಯಾರು ಬೈದಿರಲ್ಲಪ್ಪ ಅಂತ ಕೇಳಿದ್. ನಾನು ಯಾರು ಬೈದಿದ್ರು ಅದ ನನಗಂತ ಬಾಳ ನೋವಾಗ್ತ ನನಗೆ. ಮನಿ ಒಳಗೆ ತಂದೆ ತಾಯಿ ಆದರೂ ಹೇಳ್ಬೇಕು, ಶಾಲಿ ಒಳಗೆ ಗುರು ಶಿಕ್ಷಕನು ಕೂಡ ಒಂದ್ಯಾರು ಬಡದು ಹೇಳ್ಬೇಕಂತ ಹುಡುಗರಿಗೆ. ಏನಂತಾರ, ಹಿಂಗೆಲ್ಲ ಮಾಡಿಸ್ಬೇಡಪ್ಪ, ಸಣ್ಣಗ ಕೂದಿರ್ಬೇಕು. ಕೂದ ಹೆಂಗಿರ್ಬೇಕಂತಂದ್ರೆ ಹನುಮಂತನ ಸಣ್ಣಗ ಕೂದಿರ್ಬೇಕು ಅಷ್ಟೇ. ದೊಡ್ಡ ಬಿಟ್ರೆ ಈ ಮನುಷ್ಯನ ಮುಖ ಸಣ್ಣದ್ ಕಾಣ್ಬಿಡ್ತೈತಿ. ಹುಡುಗರು ಕೂದ ಬಾಳ್ ಬಿಟ್ರೆ ಮುಖ ಸಣ್ಣದ್ ಕಾಣ್ತೈತಿ. ಮುಖ ಚಂದಗಾಗಿ ಸುಂದರವಾಗಿ ಕಾಣಬೇಕಂತಂದ್ರೆ ಕೂದ ಸಣ್ಣದಿರ್ಬೇಕು. ಅದಕ್ಕೆ ಹಿಂದೆಲ್ಲ ಗಾಂಧಿ ಕಟ್ಟಿಂಗ್ ಅಂತ ಹೇಳಿ ಹಿರಿಯರು ಮಾಡ್ಸೋದಿದ್ರು ನೋಡ್ರಿ, ನುಣ್ಣಗೆ ತಲೆ ಬಿಡ್ಸೋನ್ ಬಂದ್ಬಿಟ್ಟಿದ್ರು ಅವರು. ಅದಕ್ಕೆ ಯಾಕೆ ಇವೆಲ್ಲ ಹೇಳ್ತೀವಿ ಅಂತಂದ್ರೆ ಇದು ಸಂಸ್ಕಾರ. ಇದು ಒಂದೇ ಹೆಜ್ಜಿದೆ. ಒಂದು ಮೊಬೈಲ್ ಬಿಡ್ಬೇಕು, ಕೂದ ಸಣ್ಣ ಕಟ್ಟಿಂಗ್ ಮಾಡಿಸ್ಬೇಕು. ದಿನ ಹೋಗುವಾಗ ಹುಡುಗರು ಚಲೋ ಸಂಸ್ಕಾರ ಕಲಿಸೋರು ಯಾರಂತಂದ್ರೆ ನೀವು ಹಿರಿಯರ ತಂದೆ ತಾಯಿಗಳು ಕಲಿಸ್ಬೇಕಾಗುತ್ತೆ. ದಿನ ಹೋಗುವ ಸ್ವಲ್ಪ ದೇವ್ರ ಫೋಟೋಕ್ಕೆ ಮೂರ್ತಿ ನಮಸ್ಕಾರ ಮಾಡಿ ಹೋಗಪ್ಪ, ತಂದೆ ತಾಯಿಗೆ ಪಾದಕ್ಕೆ ನಮಸ್ಕಾರ ಮಾಡಿ ಹೋಗಪ್ಪ, ನಿಮಗೆ ಚಲೋ ಆಗತ್ತ ಅಂತ ಹೇಳಿ ಬುದ್ಧಿ ಬುದ್ಧಿ ಹೇಳೋರು ಯಾರಂತಂದ್ರೆ ನೀವು ಹೇಳ್ಬೇಕು. ಅವ್ರು ಬಿಡ್ತಾರ, ಮಠಕ್ಕೆ ಬಂದು ಕರ್ಕೊಂಡ್ ಬಂದ್ಬಿಡ್ತಾರ. ಅವು ಉಡಾಡಿರ್ತಾವು, ಜಗಳ ಇರ್ತಾವ ಮನ್ಯಾಗ, ಅದರ ಬಾಳ್ ಕಾಡಕತ್ತಾವ ನೋಡ್ರಿ ಅಂತೇಳಿ ನಮ್ ತಂದೆ ಹಾಕ್ತಾರ. ಅವ ಸುಧಾರಣೆ ಆಗ್ಬೇಕಂತಂದ್ರ ಅಮ್ಮರ 24 ತಾಸ್ನ್ಯಾಗ ನಿಮ್ ಹತ್ರ ಇರ್ತಾನ, ನಮ್ಮ ಹತ್ರ ಬರೋಬ್ಬರಿ 10 ನಿಮಿಷ ಬಂದಿರ್ತಾನ. ಆ 10 ನಿಮಿಷ ನಾವ್ ಹೇಳಿದ್ರೆ ಕೇಳ್ತಾರ ಅಂತೇಳಿ ಬಂದಿರ್ತಾರ. ಅವ್ ಹೇಳಿದ್ರೆ ಕೇಳ್ಬೇಕಲ್ಲ. ಅವ್ ಉದಾರ ಬಿಟ್ಟಿದ್ ನೋಡಿ ನನಗೆ ಗಾಬರಿ ಆಗಿರ್ತೈತಿ. ಅದಕ್ಕ ಅವ್ಗೆ ಎಷ್ಟು ಬೈದು ಬುದ್ಧಿ ಹೇಳಿದ್ರು ಕೂಡ ಒಮ್ಮೆ ನಾನೇ ಹೋಗಿ ಮಸೀದೆ ಹಿಡಿದು ಬಿಡೋದು ಅನ್ಸ್ಬಿಟ್ಟಿತ್ತು. ಅಷ್ಟು ಬೇಸರ ಆಗ್ಬಿಡ್ತಾವ ಹುಡುಗರು ನೋಡಿದ್ರೆ. ಅದಕ್ಕೆ ಹುಡುಗರಿಗೆ ಸಂಸ್ಕಾರ ಬಹಳ ಮುಖ್ಯ. ಅದೇ ಸಂಸ್ಕಾರ ಅಂತಂದ್ರೆ ಜ್ಞಾನ. ಅದೇ ಮನುಷ್ಯನಿಗೆ ಮನಸ್ಸು ಪರಿವರ್ತನೆ ಆಯ್ತು ಅಂತಂದ್ರೆ ಜಗತ್ತಿನಲ್ಲಿ ಏನೆಲ್ಲವನ್ನೂ ಕೂಡ ಮಾಡಬಹುದು ಅಂತ ವಿಶೇಷವಾಗಿರುವಂತಹ ಜ್ಞಾನವನ್ನ ಗುರುವಾದನು ಕೊಡ್ತಾನೆ. ಗುರುವಿನಲ್ಲಿ ನಾವು ಹೆಂಗ ನಡ್ಕೋಬೇಕಂತಂದ್ರೆ ಶ್ರದ್ಧೆ, ಭಕ್ತಿ, ನಿಷ್ಠೆಯಿಂದ
ಸಾತ್ವಿಕತನದಿಂದ ಸದು ವಿನಯದಿಂದನೇ ಅವನ ಹತ್ರ ಹೋಗಿ ನಾವು ನಮಸ್ಕಾರ ಮಾಡಬೇಕು. ಅಂದಾಗ ಮಾತ್ರ ಗುರುವಿನ ಕರುಣೆ ಆಗ್ತದೆ. ಇಲ್ಲ ನಾನು ಸಾವುಕಾರದೀನಿ, ನಾನು ಶ್ರೀಮಂತದೀನಿ, ನಾನು ದೊಡ್ಡ ಮನುಷ್ಯ ಅದೀನಿ ಅಂತೇಳಿ ಅಹಂಕಾರದಿಂದ ಹೋದಂತಂದ್ರೆ ಏನಾಗುತ್ತಲ್ಲೇ ನಡೆಯಂಗಿಲ್ಲ, ಕೆಲಸ ಆಗುದಿಲ್ಲ. ಅವ ಶ್ರದ್ಧೆಯಿಂದ ಭಕ್ತಿಯಿಂದ ಬಗ್ಗೆ ಹೋಗ್ಬೇಕು. ಈಗ ದೊಡ್ಡ ಈಗ ದೇವಸ್ಥಾನ ಐತಿ ಒಳಗ, ಆ ಗುಡಿ ಒಳಗ ಬಾಗಿಲು ದೊಡ್ಡದೈತೆ ಸಣ್ಣದೈತೆ? ಇಲ್ಲ, ಕರೆಕ್ಟ್. ಬಾಗ್ಲಲ್ಲಿ ಬ್ಯಾರೆ ಈಗ ದೊಡ್ಡ ಮನಿ ಕಟ್ಸಿರ್ತಾರ, 6-7 ಫುಟ್ ಎತ್ತರ ಕಟ್ಸಿರ್ತಾರ. ಗುಡಿ ಗುಂಡಾರದೊಳಗ ದೇವಸ್ಥಾನದೊಳಗ ಮಠ ಮಾನ್ಯದಲ್ಲಿ ಕಲ್ಲಿನ ಬಾಗ್ಲ ಸಣ್ಣದ ಕಟ್ಸಿರ್ತಾರ. ಯಾಕಂತಂದ್ರೆ ಮಗನ ನೀ ಅಂತ ದೊಡ್ಡ ಮನುಷ್ಯನಾಗ, ಸಾವುಕಾರನು ಕೋಟ್ಯಾಧೀಶನಾಗ್ರಿ ಏನಾಗ ಒಳಗ ಬರ್ಬೇಕಾದ್ರೆ ನೀ ಬಗ್ಗೆ ಬರ್ಬೇಕು ನೀನು ಅಂತ ಹೇಳಿ ಸಣ್ಣದಾಗಿರುವಂತ ಬಾಗ್ಲನ್ನ ಕಟ್ಸಿರ್ತಾರ. ಯಾಕೆ? ದೇವರ ಮುಂದೆ ಶಟಿಸಿ ಹೋಗಬಾರ್ದು, ನಾವು ಎದೆ ಉಬ್ಬಿಸಿ ಹೋಗಬಾರ್ದು. ಅದಕ್ಕೆ ತಗ್ಗಿ ಬಗ್ಗಿ ವಿನಯದಿಂದ ಶ್ರದ್ಧೆಯಿಂದ ಬಗ್ಗೆ ನಮಸ್ಕಾರ ಮಾಡಬೇಕಂತ ಹೇಳಿದ್ರೆ ಬಾಗ್ಲ ಸಣ್ಣದು ಮಾಡಿಸಿರ್ತಾರ. ಈಗೆಲ್ಲ ದೊಡ್ಡ ಬಂದ್ಬಿಟ್ಟಾವು, ಕಟ್ಟಿಗಿಲೆ ಕಲ್ಲಿಲೆ ಕೆತ್ತಿಸಿ ದೊಡ್ಡ ಅವ್ ಹಿಂಗ್ ಬಂದ್ಬಿಡ್ತಾನೆ ಎದೆ ಉಬ್ಬಿಸೋನು. ಯಾಕಂತಂದ್ರೆ ಇದು ಸಂಸ್ಕಾರ, ಇದು ಅಹಂಕಾರ ಮನುಷ್ಯನಿಗೆ ಒಳ್ಳೆಯದಲ್ಲ. ಅದಕ್ಕೆ ಒಬ್ಬ ಹಿಂಗ ಇದಕ್ ಹೊಂಟಿದಂತ ಕಾರ್ ಗಾಡಿ ತಗೊಂಡು ಎಲ್ಲಿಗೆ? ಬಾಗಲಕೋಟೆಗೆ ಹೊಂಟಿದಂತ. ಬಾಗಲಕೋಟೆಗೆ ಹೋಗ್ಬೇಕಾದ್ರೆ ಹೆಂಗ್ ಹೋಗ್ತೀರಿ ನೀವು? ಹೆಂಗ್ ಹೋಗ್ತೀರಿ? ಬಸ್ನಾಗ ಹೋಗ್ತೀರಿ, ಕಾರ್ ತಗೊಂಡ್ ಹೊಂಟ್ರಪ್ಪ ಅಂದ್ರೆ ಹೆಂಗ್ ಹೋಗ್ತೀರಿ? ಶಿವ್ರ ಮೇಲೆ ಹೋದಾಗ ಒಂದ್ ದಾರಿ ಐತಿ, ಕೆಳಗಡೆ ಮೇಲೆ ಹೋಗಕ್ಕೂ ಒಂದ್ ದಾರಿ ಐತಿ. ನೀವು ಕೆಳಗೆ ಹೋಗ್ಬೇಕಾದ್ರೆ ಬಾಗಲಕೋಟೆ ಹೋಗ್ಬೇಕಾಗಿತ್ತು ಅಂತಂದ್ರೆ ಇಲ್ಲ ನಾ ಚಲೋ ಬಟ್ಟೆ ಹಾಕೊಂಡಿ, ನಾ ಶ್ರೀಮಂತದೀನಿ, ಚಲೋ ಒಂದ್ ದೊಡ್ಡ ಬೆಂಜ್ ಗಾಡಿ ಐತಿ ಅಂತಂದು ಡಿಪ್ಲೊಮಾ ಕಾಲೇಜ್ ತನ ಹಾಕಿರಿ ನೀವು. ಮುಂದೆ ಯಾರು ರೂಟ್ ಬರ್ತಾವ? ಒಂದು ಬದಾಮಿ ಹೋಗತಿ, ಒಂದೇನು ಹೋಗತಿ ಬಾಗಲಕೋಟೆ ಹೋಗತಿ. ಅಲ್ಲಿ ನಿಂತು ಕೇಳ್ಬೇಕು ನೀವು. ಅಲ್ಲಿ ಏನು ಒಬ್ಬ ಕುರಿಗಾಯಿ ಮನುಷ್ಯ ಬರ್ತಾನ, ಅವ ಕುರು ಬಿಡ್ತಾನ, ಇವನ ಅರ್ಬಿ ಹರಿದಾವು, ಬನಿಯನ್ ಹಾಕೊಂಡನ, ಒಂದ್ 20 ಕುರಿ ಅದಾವು. ಇವಂಗೆ ಕೇಳಿ ಬಿಡು, ನಾನ್ ದೊಡ್ಡ ಸಾವುಕಾರ ಇದೀನಿ, ಶ್ರೀಮಂತ ಅದೀನಿ, ನಾನೇ ಇವ್ ಕೇಳಿ ನಡಿ ಅಂತಂದು ಬಾಗಲಕೋಟೆ ಹೋಗ್ಬೇಕಾಗಿರುವಂತ ಮನುಷ್ಯ ಕೇಳಿದ್ರೆ ಸೀದಾ ಎಲ್ ಕೊಡತಾನ, ಹೇಳೋಕನ ಬದಾಮಿ ಹೋಗ್ಬಿಡ್ತಾನ. ತನ್ನ ಗುರಿ ತಲುಪುದಿಲ್ಲವ, ಹಂಗ ಹಲ ಹಿಡಿದಕ್ಕನ ಬದಾಮಿ ಮ್ಯಾಲ ಕುಳಿಗೆಲ್ಲ ಹುಬ್ಳಿ ಹೋಗ್ಬಿಡ್ತಾನವ. ಕೇಳ್ಲಿಕ್ಕಂತಂದ್ರೆ ಸಮಸ್ಯೆ ಬರ್ತೈತಿ. ನಾನು ಅದಕ್ಕೆ ಅವ ಕುರಿಗಾರ ಆದ್ರೂ ಚಿಂತಿಲ್ಲ, ಅವನಲ್ಲೇ ಕೂಡ ಒಬ್ಬ ಗುರು ಸ್ಥಾನದಲ್ಲೇ ನಾವು ಕಾಣಬೇಕು. ನೋಡಪ್ಪ ಕಾರ್ ನಿಲ್ಲಿಸ್ಬೇಕಲ್ಲಿ, ನೋಡಪ್ಪ ತಮ್ಮ ನಾನು ಬಾಗಲಕೋಟೆ ಹೋಗ್ಬೇಕಾಗೈತಿ, ಮತ್ತ ಬಾಗಲಕೋಟೆ ಸೀದಾ ಹೋಗ್ಬೇಕು, ಏನ್ ಎದಕ್ ಹೋಗ್ಬೇಕು ಅಂತ ಹೇಳಿ ಅವ ಮನುಷ್ಯ ಕಾರ್ ಗಾಡಿ ಒಳಗಿದ್ದ ಕುರಿಗಾಯಿ ಕೇಳಿದ್ದಂತಂದ್ರ ಅವ ಏನ್ ಹೇಳ್ತಾನ? ಸೀದಾ ಹೋಗಿ ನಾವು ಬಾಗಲಕೋಟೆ ಹೋಗ್ತೀನಿ ಅಂತ ಹೇಳ್ತಾನೆ. ಒಳ್ಳೆ ದಾರಿ ತೋರಿಸ್ತಾನವ. ಅದಕ್ಕೆ ಅವ ಅಕಸ್ಮಾತ್ ಕುರಿಗಾರ ಬಿಡು ಅಂತೇಳಿ ಅವನ ಮನಸ್ಸಿಗೆ ಕೇಳಿಕಂತಂದ್ರ ನಾ ಅಹಂಕಾರದಿಂದ ಮೆರೆದಂತಂದ್ರ ಇವ ಹಳ್ಳ ಹಿಡಿದಿದ್ದೆ ಆಗ್ತಿನ. ಒಂದ್ಸರಿ ಹಿಂಗ ದೊಡ್ಡ ಬೆಂಗಳೂರು ಸಿಟಿ ಒಳಗ ಒಬ್ಬ ಮನುಷ್ಯ ಭಿಕ್ಷೆ ಬಿಡಾಕತ್ತಿದಂತ. ಸಿಗ್ನಲ್ ಒಳಗ ಭಿಕ್ಷೆ ಬಿಡಾಕತ್ತಿದ್ದ. ಸಿಗ್ನಲ್ ಒಳಗ ಭಿಕ್ಷೆ ಬೇಡಬೇಕಾಗಿತ್ತು ಅಂತಂದ್ರ ಅಲ್ಲಿ ಒಂದ್ ಚಲೋ ಕಾರ್ಯಕಾರಗಳ ಗ್ಲಾಸ್ ಇರ್ಸ್ಕೊಂಡು ಕುಂತಿದ್ದವ, ಹಿಂಗ್ ಗಾಡಿ ಸ್ಟೇರಿಂಗ್ ಹಿಡ್ಕೊಂಡು ಕುಂತು ಬಿಟ್ಟಿದ್ದ. ಒಬ್ಬ ಬಂದು ಬಾಗ್ಲ ಬಡದು ಒಂದ್ ತಟ್ಟಿ ಒಳಗ ಭಿಕ್ಷೆ ಹಾಕಪ್ಪ ಏನ್ ಅಂತ ತಿಳ್ಕೊಂತ ಭಿಕ್ಷೆ ಹಾಕಂಡ್ ಕೇಳಿದ. ಗ್ಲಾಸ್ ಇದನ್ನ ಮುಂದ್ಗಂತ ಸಿಗ್ನಲ್ ಹೋಗ್ಬಿಡ್ತು, ಕೈಯಾಗ 100 ರೂಪಾಯಿ ಹಿಡಿದ ಕೊಡ್ಬೇಕಂತಾನ ಸಿಗ್ನಲ್ ದಾಟಿ ಬಿಟ್ಟಾನ. ದರಿದ್ರ 100 ರೂಪಾಯಿ ಏನ್ ಮಾಡಿದ? ಕಿಲಿಕ ಬಾಗ್ಲ ಕೈ ಹೊರಗೆ ಹಾಕಿ ಒಗದು ಬಿಟ್ಟಾವ. ಒಗದು ಬಿಟ್ಟ ಒಂದು 100 ರೂಪಾಯಿ ತನ್ನ ಅಹಂಕಾರವನ್ನ ತೋರಿಸಿದ. ಆ ಭಿಕ್ಷುಕ ಪಾಪ ಹರಿದ ಅಂಗಿ ಹಾಕೊಂಡಿದ್ದ, ಹರಿದ ಚೊಣ್ಣ ಹಾಕೊಂಡಿದ್ದ, ಊಟ ಇದ್ದಿದ್ದಿಲ್ಲ, 3 ದಿನ ಮಾಡಿದ್ದಿಲ್ಲ, ಏನೂ ಇದ್ದಿದ್ದಿಲ್ಲ. ಮನುಷ್ಯನಿಗೆ ಬನಿಯನ್ನ ಹರ್ಕೊಂಡಿದ್ದ, ಕೈಯಾಗ ಸಣ್ಣ ತಾಟ್ ಹಿಡ್ಕೊಂಡಿದ್ದ. ಮುಂದಿನ ಸಿಗ್ನಲ್ ತರಾನು ಅವ ಗಾಳಿ ನೋಟ ಹಾರಿ ಹಾರಿ ಹೊಂಟಿತ್ತು. ಅವ ಮನುಷ್ಯ ಆ ನೋಟನ್ನ ಕೈಯಾಗ ಎತ್ತಿ ಹಿಡ್ಕೊಂಡ. ಕಾರ್ ಗಾಡಿ ಮುಂದೆ ಹೊಂಟಿತ್ತು, ಸಾವುಕಾರ ಹೋಗದವ. ಸಾವುಕಾರ ತಡ್ರಿ ತಡ್ರಿ ಅಂತ ಹೇಳಿ ಮುಂದಿನ ಸಿಗ್ನಲ್ ಬರೋ ತನಕ ಓಡಿ 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 ಹೋಗಿ ಬೆನ್ನ ಹತ್ತಿ ಹೋಗಿ ಅವನು ಸ್ಟಾಪ್ ಮಾಡಿದ್ನ. ಸ್ಟಾಪ್ ಮಾಡಿದ್ಮೇಲೆ ಅವ ಒಂದು 100 ರೂಪಾಯಿ ಕೈಯಾಗಿರೋದವ. ಅವ ಹೋಗಿ ಮಾಲಕಿ ಹೇಳ್ತಾನ ಒಂದು ಮಾತನ್ನವ, ಏನಂತಂದ್ರ ನೋಡಪ್ಪ ನೋಟ್ ನೀ ಒಗಿದಿ, ನಾ ತಗೊಂಡ್ ಬಂದಿನಿ, ಚಲೋ ಆತು, ನೀ ನೋಟ್ ಹಿಂಗ್ ಒಗಿಬೇಡಪ್ಪ ಅಂತಂದವ. ಎದಕ್ ಒಗಿಬಾರ್ದು ಅಂತಂದ, ನಾನು ನಿನ್ನಂಗ ಒಗದೊಗದೆ ಭಿಕ್ಷಕನಾಗಿನ ಅಂತಂದ. ಅದಕ್ಕೆ ಮನುಷ್ಯನಿಗೆ ಶ್ರೀಮಂತಿಕೆ ಅನ್ನುವಂಥದ್ದು ಎಲ್ಲಿ ಇರ್ಬೇಕು ಅಂತಂದ್ರೆ ಹಣ ಗಳಿಸ್ರಿ. ನೀವು ಎಷ್ಟು ಹಣ ಗಳಿಸ್ರಿ ಹೋಲಿ, 1,000 ಕಳಿಸ್ತೀರಾ, 10,000 ಕಳಿಸ್ತೀರಾ, ಲಕ್ಷ ಗಳಿಸ್ತೀರೋ, ಕೋಟಿ ಗಳಿಸ್ತೀರೋ, 100 ಕೋಟಿ ಅಲ್ಲ 1,000 ಕೋಟಿ ರೂಪಾಯಿ ಗಳಿಸ್ರಿ. ದುಡ್ಡು ಗಳಿಸಬೇಡ ಅಂತ ನಾನು ಹೇಳುದಿಲ್ಲ, ಆದ್ರೆ ಒಳ್ಳೆ ದಾರಿಯಿಂದ ಹಣ ಗಳಿಸ್ರಿ, ಕೆಟ್ಟ ದಾರಿಯಿಂದ ಹಣ ಗಳಿಸಬಾರದು. ಅದು ಸತ್ಪಾತ್ರಕ್ಕೆ ಸಲ್ಲುದಿಲ್ಲ. ಅದು ಯಾವಾಗ ಕೂಡ ನೀವು ಇವತ್ತು ರಾತ್ರಿ ಮನುಷ್ಯ ಬಡವ ಇರ್ತಾನ, ದರಕ್ಕ ನಾಳೆ ಶ್ರೀಮಂತ ಆಗ್ಬೇಕಂತ ಹೇಳಿ ಬಯಸಿದ್ರ ಅವ ಶ್ರೀಮಂತ ಆದ ಅಂತಂದ್ರ 2 ದಾರಿ. ಒಂದ್ ಎಲ್ಲೋ 2 ನಂಬರ್ ವ್ಯವಹಾರ ಮಾಡಿರ್ತಾನ, ಇಲ್ಲ ಎಲ್ಲ ದುಡ್ಡು ಹೊಡೆದಿರ್ತಾನ ಅಷ್ಟ. ಅದು ಬಿಟ್ಟು ಬೇರೆ ದಾರಿನೇ ಇಲ್ಲ. ಮನುಷ್ಯ ಯಾವಾಗ ಕೂಡ ಸುಖವಾಗಿ ಶಾಂತಿಕವಾಗಿ ಸಮಾಧಾನದಿಂದ ಬದುಕನ್ನ ಮಾಡಬೇಕಾಗಿತ್ತು ಅಂತಂದ್ರೆ, ಸಂಸ್ಕಾರವಂತವಾಗಿರುವಂತ ಜೀವನವನ್ನ ನಡೆಸಬೇಕಾಗಿತ್ತು ಅಂತಂದ್ರೆ
ಕಷ್ಟ ಪಡಬೇಕು, ಶ್ರಮ ಪಡಬೇಕು, ಮೈಗೆ ಹಚ್ಚಿಕೊಂಡು ದುಡಿದಾಗ ಮಾತ್ರ ಆ ದುಡಿದ ಹಣದಲ್ಲಿ ತಮ್ಮ ಜೀವನವನ್ನು ತನ್ನ ಬದುಕನ್ನ ಕಂಡಾಗ ಮಾತ್ರ ಅದು ಶಿವನಿಗೆ ಸಂತೃಪ್ತಿ ಆಗ್ತದೆ. ಈಗ ನೀವು ಒಂದಿಷ್ಟು ಹಣ ಗಳಿಸಿರ್ತೀರಿ, ಇಲ್ಲೆಲ್ಲ ದಾಸೋಹ ಇದು ಪ್ರಸಾದ ಮಾಡಿಸ್ತಿರ್ತೀರಲ್ಲ, ಅದು ಪ್ರಸಾದಕ್ಕೆ ನೀವು ₹1,00,000 ಕೊಡುದಿಲ್ಲ, ₹10 ಕೊಡ್ಲಿ, ಅದು ಸಲ್ಲುದು ಎಲ್ಲಿ ಹೋಗಿ ಸಲ್ಲುತ್ತೆ ಅಂತಂದ್ರೆ ದೇವ್ರ ಪಾದಕನೇ ಹೋಗಿ ಸಲ್ಲುತ್ತ. ನೀವು ₹100 ಕೊಟ್ರು ಎಲ್ಲಿ ಹೋಗಿ ಸಲ್ಲುತ್ತೆ ಅಂದ್ರೆ ಮಾರ್ಕಂಡೇಶ್ವರ ಸನ್ನಿಧಿಗೆ ಹೋಗಿ ಸಲ್ಲುತ್ತ. ನೀವು 10 ಲಕ್ಷ ಕೊಟ್ರು ಅಲ್ಲೇ ಹೋಗಿ ಸಲ್ಲುತ್ತದು. ಆದ್ರೆ ಕೊಡುವಂತ ಹಣ ಏನಿದೆಯಲ್ಲ, ₹1 ಇಲ್ಲಿ, ₹1,00,000 ಇಲ್ಲಿ, ನಾನು ಪ್ರಾಮಾಣಿಕವಾಗಿ ದುಡಿದಿರುವಂತಹ ಹಣವನ್ನು ನಾವು ಸನ್ನಿಧಿಗೆ ಹೋಗಿ ಒಳಗೋಗಿ ಅರ್ಪಿಸಿದ್ರೆ ಸಾಕು, ಅದು ಪರಮಾತ್ಮ ಸೃಷ್ಟಿಕರ್ತನಿಗೆ ಹೋಗಿ ಪಾದಕ್ಕೆ ಹೋಗಿ ಬಿದ್ದು ಬಿಡ್ತೈತಿ. ನಾವೆಲ್ಲೋ ಕೂಡ ಬಂದು ದುಡಿಲಾಗ ಬಂದ ದುಡ್ಡು ಅದು ಅಲ್ಲಿ ಭಾರತದ ಸಂಬಂಧ ಇರುವುದಿಲ್ಲೇ. ಅಲ್ಲಿ ನಾನು ಕೊಟ್ಟಿದ್ದೀನಿ, ನಾನು ಮಾಡಿದ್ದೀನಿ, ನಾನು ಕೊಟ್ಟಿನಿ ಅನ್ನುವಂತ ಅಹಂಕಾರ ಇರ್ತತಿ. ಎಲ್ಲಿ ಅಹಂಕಾರದಿಂದ ಮನುಷ್ಯ ದೇವರಿಗೆ ದರ್ಶನಕ್ಕೆ ಅಲ್ಲಿ ಇಲ್ಲಿ ಹಣವನ್ನ ಕೊಟ್ಟ ಅಂತಂದ್ರೆ ಅದು ಸತ್ಪಾತ್ರಕ್ಕೆ ಸಲ್ಲುದಿಲ್ಲ, ಅದು ವ್ಯಕ್ತವಾಗಿ ಹೋಗಿ ಬಿಡ್ತತಿ. ಆದ್ರೆ ಮನಸ್ಸಿಗೆ ಶಾಂತಿ, ಸಮಾಧಾನ, ನೆಮ್ಮದಿಯಿಂದ ನಮ್ಗೆ ದೊರಕಬೇಕಾಗಿತ್ತು ಅಂತಂದ್ರೆ ಒಳ್ಳೆಯ ಹಣವನ್ನ ಗಳಿಸಿರುವಂತ ಮನುಷ್ಯ ₹10 ಕೊಡ್ರಿ ನೀವು, ಅದ್ರ ಹೋಗಿ ದೇವರ ಪಾದಕ್ಕನ ಅರ್ಪಕ್ಕಾಗುತ್ತೆ. ಅದು ಖಂಡಿತ 100% ಸತ್ಯ. ಅದು ಅದಕ್ಕೆ ಬಸವನ ಹೇಳ್ತಾರಲ್ಲ, ಮಾಡಿ ಮಾಡಿ ಕೆಟ್ಟರ ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರ ನಿಜವಿಲ್ಲದೆ, ಮಾಡುವ ನೀಡುವ ನಿಜವನ್ನ ಉಳ್ಳುವುದೇ ಅಂತ ಹೇಳಿ ಬಸವನ ಹೇಳ್ತಾನೆ. ಏನೇ ಕೊಟ್ಟರು ಕೂಡ ನಾನು ಕೊಟ್ಟಿನಿ, ನಾನು ಮಾಡೀನಿ ಅಂತ ಹೇಳಿ ಅಹಂಕಾರದಲ್ಲೇ ಇರಬಾರ್ದು ಮನುಷ್ಯ. ಸುಮ್ನೆ ಕೊಟ್ಟಿದ್ದು ಗೊತ್ತಾಗಬಾರ್ದು ಮನುಷ್ಯನಿಗೆ. ಗಾದಿ ಮಾತೈತಿ ಏನು, ಬಲಗೈಲೆ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು. ದಾನ ಅಂದ್ರೆ ಇದು ಮನುಷ್ಯನಿಗೆ. ದಾನ ದಾಸೋಹಕ್ಕೂ ವ್ಯತ್ಯಾಸ ಇದೆ. ದಾನ ಅಂತಂದ್ರೆ ನೀವೆಲ್ಲರ ಹೋದಾಗ ತಗೋ ನನ್ನ ₹100 ಅಂತ ಒಗಿತಾರಲ್ಲ, ಅದು ದಾನ. ದಾಸೋಹ ಅಂತಂದ್ರೆ ಪ್ರೀತಿಯಿಂದ ಕೊಡುದು, ಭಾವನೆಯಿಂದ ಕೊಡುದು. ಯಪ್ಪ ಕಾರ್ಯಕ್ರಮ ಮಾಡಕತ್ತೀರಿ, ಜಾತ್ರೆ ಮಾಡಕತ್ತೀರಿ, ಪುರಾಣ ಹಚ್ಚಿರಿ, ತೋರಪ್ಪ ಸ್ವಲ್ಪ ನನಗೂ ₹10 ತಗೋರಿ, ಅದು ಹೋಗಿ ದೇವ್ರ ಪಾದಕ್ಕೆ ಹೋಗಿ ಬಿದ್ದು ಕೊಡ್ತದೆ. ಹಿಂಗ ಸಮಾಧಾನದಿಂದ ಹೋಗಿರಿ ನೀವು, ಆ ಹಣ ನೀವು ಕೊಟ್ಟಿದ್ದನ್ನು ಕೂಡ ಅಲ್ಲೇ ಹೋಗಿ ಸರಿ ಬರ್ತದೆ. ಅದಕ್ಕೆ ಮನುಷ್ಯನಿಗೆ ಅಹಂಕಾರ ಮುಖ್ಯ ಅಲ್ಲ, ಮಾನವೀಯತೆಯೇ ಬಹಳ ಮುಖ್ಯ. ಅದಕ್ಕೆ ಮನುಷ್ಯನಿಗೆ ದಯೆ, ಕರುಣೆ, ಪ್ರೀತಿ, ವಾತ್ಸಲ್ಯಗಳೇನಿದಾವಲ್ಲ, ಬಂಧುತ್ವ, ಸ್ನೇಹ ಸಂಬಂಧ, ಗೆಳೆತನ ಏನಿದೆಯಲ್ಲ, ಇದು ಮನುಷ್ಯನನ್ನ ಬಹಳ ಎತ್ತರ ಸ್ಥಾನದಲ್ಲಿ ಕರೆದೊಯ್ಯುವಂತಹ ವಸ್ತುಗಳು ಯಾವುದು ಅಂತಂದ್ರೆ ಅದು ಮಾನವೀಯ ಮೌಲ್ಯದ ಗುಣಗಳು. ಆ ಮಾನವೀಯ ಮೌಲ್ಯಗಳನ್ನ ನಾವೆಲ್ಲರೂ ಕೂಡ ಅಳವಡಿಸಿಕೊಳ್ಳಬೇಕಾಗ್ತದೆ. ಮನುಷ್ಯನ ಮನಸ್ಸಿನಲ್ಲಿ ಮಾನವೀಯತೆ ಇರದೇ ಹೋಗಿದ್ರೆ ಏನೂ ಪ್ರಯೋಜನ ಇಲ್ಲ. ಈ ದೇಹ ಇದ್ರೂ ಕೂಡ ಇರಲ್ಲ. ಹಾಗೇನೆ ಅದಕ್ಕೆ ಅಕ್ಕ ಮಹಾದೇವಿ ಒಂದು ವಚನದಲ್ಲಿ ಹೇಳ್ತಾರೆ, ಏನು ಅಂತಂದ್ರೆ, ಮರವಿದ್ದು ಫಲವೇನು ನೆರಳಿಲ್ಲದ ನಕ್ಕ, ದನವಿದ್ದು ಫಲವೇನು ದಯೆ ಇಲ್ಲದ ನಕ್ಕ. ಎಷ್ಟು ಒಳ್ಳೆ ಮಾತನ್ನು ಹೇಳ್ತಾರೆ ಅಂತಂದ್ರೆ, ದನವಿದ್ದು ಫಲವೇನು ದಯೆ ಇಲ್ಲದ ನಕ್ಕರ. ಅವ ದೊಡ್ಡ ಬಂಗ್ಲೆ ಕರ್ಸನ, ದೊಡ್ಡ ಮನಿ ಕರ್ಸನ, ಯಾರು ಕೊಟ್ಟಿರ್ಪ ಮನಿ ಕರ್ಸನ, ಮ್ಯಾಲೆ ಸ್ವಿಮ್ಮಿಂಗ್ ಪೂಲ್ ಕರ್ಸನ, ಬಂಗಾರ ಚೈನ್ ಹಾಕ್ಯಾನ, ಚಲೋ ಕಾರ್ ತಗೋಣ ಅಂತಂದ್ರು ಕೂಡ ಅವನಲ್ಲಿ ಯಾರು ಹೋದ್ರೆ ಮನೆಗೆ ಭಿಕ್ಷೆ ಕೇಳಿದ್ರೆ ₹10 ಕೊಡ್ಲಿಕ್ಕಂತಂದ್ರ ಅವ್ನ ಸಾವುಕಾರಕ್ಕೆ ತಗೊಂಡು ಏನ್ ಮಾಡೋದು, ಉಪಯೋಗ ಇಲ್ಲ ಅವ್ನ ಸಾವುಕಾರಕ್ಕೆ. ಅದಕ್ಕೆ ದನವಿದ್ದು ಫಲವೇನು ದಯೆ ಅನ್ನುವಂಥದ್ದು ಮನುಷ್ಯನಲ್ಲಿ ಇರದೇ ಹೋಗಿದ್ರ ಅವನ ಬಗ್ಬೇಕು ಮಹತ್ವನೇ ಇಲ್ಲ, ಕಿಮ್ಮತ್ತಿಲ್ಲ. ಅವನೇ ನಿಜವಾಗಿರುವಂತ ಭಿಕ್ಷಕ. ಅದಕ್ಕೆ ಯಾರ ಹತ್ರ ಶ್ರೀಮಂತ ಇರ್ತಾನೋ ಅವ ದೇವರು ಮಠ ಮಂದಿರಗಳಿಗೆ ದಾನವನ್ನ ಮಾಡಿಲ್ಲ ಅಂತಂದ್ರೆ ಅವ ಸಮಾಧಾನದ ಮನುಷ್ಯ ಇರೋದು ಸಾಧ್ಯನೇ ಇಲ್ಲ. ಅವನ ಮನಸ್ಸಿನಲ್ಲಿ ಬರೀ ರಾಕ್ಷಸ ಕಾಡ್ಕೊಂತ ಹೋಗುತ್ತ. ಅದಕ್ಕೆ ಮನುಷ್ಯ ಯಾವಾಗ ಕೂಡ ಹೃದಯ ಶ್ರೀಮಂತಿಕೆ ಅನ್ನುವಂಥದ್ದು ಮನುಷ್ಯನಿಗೆ ಬಹಳ ಮುಖ್ಯ. ಹಾಗೆ ಮರವಿದ್ದು ಫಲವೇನು ನೆರಳಿಲ್ಲದ ನಕ್ಕರ. ಇಷ್ಟು ಚಲೋ ಮರ ಐತಿ, ಚಲೋ ಹಳ್ಳಿ ಮರ ಇರ್ತೈತಿ. ಆ ಮರಕ್ಕೆ ಒಂದು ಮಹತ್ವ ಬರಬೇಕಾಗಿತ್ತು ಅಂತಂದ್ರೆ ಅದು ಯಾವಾಗ ಮರಕ್ಕೆ ಮಹತ್ವ ಬರ್ತದೆ ಅಂತಂದ್ರೆ ಅದು ನೆರಳು ಕೊಡಬೇಕು 4 ಜನರಿಗೆ, ಅದು ಹಣ್ಣು ಕೊಡಬೇಕು, ಅದು ಹೂವ ಕೊಡಬೇಕು, ಅದು ಕಾಯಿ ಕೊಡಬೇಕು. ಅಂದಾಗ ಮಾತ್ರ ಆ ಮರಕ್ಕೂ ಕೂಡ ಒಂದು ಮಹತ್ವ ಬರ್ತದೆ, ಒಂದು ಗತ್ತು ಬರ್ತದೆ, ಒಂದು ತಾಕತ್ತು ಬರ್ತದೆ, ಒಂದು ಗಂಭೀರತೆ ಬರ್ತದೆ. ಅಕಸ್ಮಾತ್ ಆಗಿ ಚಲೋ ಗಿಡ ಐತಿ, ಯಾರಿಗೂ ನೆರಳು ಕೊಡ್ಲಿಕ್ಕಂತಂದ್ರ ಗಿಡ ಒಣಗಿದ ತಗೊಂಡು ಏನ್ ಮಾಡುದು, ಅದು ಪ್ರಯೋಜನ ಇಲ್ಲ. ಹಸುವಿದ್ದು ಫಲವೇನು ಹೈನಿಲ್ಲದ. ಚಲೋ ಹಸು ಸಾಕಿರ್ತೀರಿ, ಏನು ಆಕಳ ಸಾಕಿರ್ತೀರಿ, ಆಕಳ ಸಾಕುವ ಉದ್ದೇಶ ಏನು, ಹಾಲು ಕೊಡ್ಬೇಕಲ್ಲ. ಹಾಲು ಕೊಡಿಸೋದಾಗ ಆಕಳ ಸಾಕಿರ್ತೀರಿ. ಮತ್ತೆ ಆಕಳ ಹಾಲು ಕೊಡ್ಲಿಕ್ಕಂತಂದ್ರ ಆ ಗೊಡ್ಡ ಎಮ್ಮೆ ಇತ್ತಂದ್ರ ಆಕಳ ಕೊಡ್ಲಿಕ್ಕಂತಂದ್ರ ಏನು ಪ್ರಯೋಜನ ಇರುವುದನೇ ಇಲ್ಲ. ಅದಕ್ಕೆ ಹಾಲದು ಇರಬೇಕು ಅಂತಂದ್ರೆ ಒಳ್ಳೆಯ ಆಕಳ ನಾವು ಹಸುವನ್ನು ಸಾಕಬೇಕಾಗಿತ್ತು ಅಂತಂದ್ರೆ ಹೇಗೆ ಅದು ಮುಖ್ಯ ಇರ್ತದೋ ಹಾಗೇನೆ ನಾವೆಲ್ಲರೂ ಕೂಡ ಒಳ್ಳೆ ರೀತಿಯಿಂದ ಬದುಕನ್ನ ಮಾಡಬೇಕಾಗಿತ್ತು ಅಂತಂದ್ರೆ ನಮ್ಗೆ ಸಂಸ್ಕಾರ, ಆಧ್ಯಾತ್ಮಿಕ ಧರ್ಮ ಇವೆಲ್ಲವೂ ಕೂಡ ಮುಖ್ಯವಾಗ್ತದೆ. ದಯವಿಲ್ಲದ ಧರ್ಮ ಯಾವುದು ದಯ?
ಬಸವಣ್ಣ ಚಲೋ ಹೇಳ್ತಾನಂತಂದ್ರೆ ದಯವಿಲ್ಲದ ಧರ್ಮ ಅದ್ಯಾವುದು ದಯ, ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ. ಒಂದು ಹೆಜ್ಜೆ ಮುಂದೆ ಹೋಗಿ ದಾಸನೇ ಬಸವಾದಿ ಪ್ರಮುಖರು ಹೇಳ್ತಾರೆ, ಕೇವಲ ದಯೆ ಅನ್ನುವಂಥದ್ದು, ಕರುಣೆ ಅನ್ನುವಂಥದ್ದು ಮನುಷ್ಯರ ಮೇಲೆ ತೋರುವುದು ಅಷ್ಟೇ ಅಲ್ಲ, ಮನುಷ್ಯ ಪ್ರಾಣಿಗಳ ಮೇಲೂ ಕೂಡ ದಯೆಯನ್ನ ತೋರಬೇಕು ಅಂತ ಹೇಳಿ ಶರಣರು ಅವಂದೇ ಹೇಳಿಬಿಟ್ಟಾರೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಮಾನವೀಯ ಮೌಲ್ಯ ಗುಣಗಳನ್ನ ಅಳವಡಿಸಿಕೊಂಡು ನಮ್ಮೆಲ್ಲರ ಬದುಕನ್ನು ಕೂಡ ಹಸನಾಗಿ ಮಾಡಿಕೊಳ್ಳೋಣ. ಇವತ್ತಿನ ದಿನ ಇಷ್ಟು ಬಹಳ ಸಮೃದ್ಧವಾಗಿರುವಂತಹ ಕಾರ್ಯಕ್ರಮವನ್ನ ತಾವೆಲ್ಲರೂ ಸೇರಿ ಆನಂದವಾಗಿ ಆಯೋಜನೆಯನ್ನ ಮಾಡಿದ್ದೀರಿ. ಬಹುಶಃ ನಾನು ಇದೇ ಪ್ರಥಮ ಬಾರಿಗೆ ನಾನು ಬಂದಿದ್ದೆ ಈ ದೇವಸ್ಥಾನಕ್ಕೆ. ಬಹಳ ಒಳಗಡೆ ದರ್ಶನ ಮಾಡಿಸಿದ್ವಿ. ಬಹಳ ಆನಂದವಾಗಿರುವಂತಹ ಗುಡಿ ಇದೆ, ದೇವಸ್ಥಾನ ಇದೆ. ಈ ಚಲೋ ವಾತಾವರಣ ನೋಡಿದ್ರೆ ನನಗೆ ಹೊಳ್ಳಿ ಹೋಗಕ್ ಮನಸ್ಸು ಬರುದಿಲ್ಲ, ಇಲ್ಲೇ ಆನಂದವಾಗಿ ಕುಂದಿರ್ಬೇಕಂತ ಅನಿಸ್ತದೆ. ಅದಕ್ಕಾಗಿ ಇಷ್ಟು ಗಾಳಗಳ ಸಾವಿರಾರು ಮಂದಿ ಇದ್ದರೆ ಅಲ್ಲಿ ಹೋಗಿ ಪ್ರವಚನ ಮಾಡೋದು, ಭಾಷಣ ಮಾಡೋದು ಕೂಡ ನಿಮ್ಮಂತವ್ರು ಬಂದು ಒಂದಿಷ್ಟು ಚಲೋ 4 ಮಾತು ಹಂಚ್ಕೊಂಡ್ರೆ ಅದೇ ನಮಗೆ ಸಮಾಧಾನ ಕೊಡ್ತದೆ, ಅದೇ ಶಾಂತಿಯನ್ನು ತಂದು ಕೊಡ್ತದೆ. ಅದಕ್ಕೆ ಕೇಳುವಂತ ಆಸಕ್ತರು ಇವತ್ತಿನ ದಿನಮಾನದಲ್ಲಿ ಸಿಗುವುದು ಬಹಳ ಕಷ್ಟ. ಕೇಳುವಂತ ಆಸಕ್ತರು ಇಲ್ಲ, ಕೊಡೋರು ಇರ್ತಾರ, ಮಾಡೋರು ಇರ್ತಾರ, ಎಲ್ಲನೂ ಕಾರ್ಯಾಚರಣೆ ಕಾರ್ಯಕರ್ತರು ಎಲ್ಲರೂ ಇರ್ತಾರ. ಸಮಾಧಾನ ಅಂದ್ರೆ ಟಿವಿ, ಮನಿ ಗಿನಿ, ಹೆಂಡ್ರು ಮಕ್ಕಳು ಬಿಟ್ಟು ಮೊಬೈಲ್ ಅಂತ ಆಸೆ ಬಿಟ್ಟು ಬಂದು ಇಲ್ಲಿ ಕುಂತು ಕೇಳಿದ್ರೆ ಸಾಕು, ಅದೇ ಆನಂದ. ಅದಕ್ಕೆ ನೀವೆಲ್ಲರೂ ಕೂಡ ಇಷ್ಟು ಒಂದು ಸಮಾಜದವರಾಗಿದ್ದುಕೊಂಡು ನೀವೆಲ್ಲರೂ ಸುತ್ತಮುತ್ತ ಎಲ್ಲರೂ ಕೂಡ ಬಂದು ಇವತ್ತೊಂದು ವಿಶೇಷ ಗುಳೇದಗುಡ್ಡ ನಗರದಲ್ಲಿ ಒಂದೆಲ್ಲ ತಾವು ಸಮಾಜದವರು ಸೇರಿಕೊಂಡು ಒಂದು ದೇವಸ್ಥಾನದ ಸನ್ನಿಧಿಯಲ್ಲಿನೇ ಮಾರ್ಕಂಡೇಶ್ವರ ಸನ್ನಿಧಾನದೊಳಗನ ಇಷ್ಟು ಚಲೋ ಜನ ಸೇರಿಲ್ಲ. ನೀವು ಅನ್ಕೋಬಹುದು ಇಲ್ರಿ 100 ಜನ ಅದ್ರ ಬಿಡ್ರಿ, ಬಹಳ ಮಂದಿ ಏನಿಲ್ಲ ಅನ್ಕೊಂತೀರಿ. ಆದ್ರೆ ಹಂಗ ಅನ್ಕೋಬಾರ್ದು ಯಾವಾಗ್ಲೂ ಕೂಡ. ಈ ನೀವು ಚಲೋ ಇದಕ್ಕೆ ಹೋಗಿರ್ತೀರಿ, ಅಲ್ಲಿ ಚಲೋ ಅರಿವಿ ಅಂಗಡಿ ಹೋಗಿರ್ತೀರಿ, ನೀವು ಸೀರೆ ತರಕ್ ಹೋದ ನೀವು ರೊಕ್ಕ ಕಿಮ್ಮತ್ ಕೊಡ್ತಿರೋ ಏನ ಕ್ವಾಲಿಟಿ ಕಿಮ್ಮತ್ ಕೊಡ್ತಿರೋ? ಇದಕ್ ಕೊಡ್ತೀರಿ? ಕ್ವಾಲಿಟಿ ಕಿಮ್ಮತ್ ಕೊಡ್ತೀರಿ, ಅಲ್ಲಿ ರೊಕ್ಕ ನೋಡಂಗಿಲ್ಲ. ಬಂಗಾರದ ಅಂಗಡಿ ಹೋದ್ರೆ ಬಂಗಾರ ಇಷ್ಟ ಇರ್ತೈತಿ, ಬೆಲೆ ಎಷ್ಟು ಇರ್ತೈತಿ? ಈಗ ಎಷ್ಟೈತಿ? ಒಂದ್ ತೊಲಿಗೆ 1.60 ಐತಿ. ಹಂಗ ಅಲ್ಲಿ ಚಲೋ ಕ್ವಾಲಿಟಿ ನೋಡ್ತೀವಿ, ರೊಕ್ಕ ನೋಡಂಗಿಲ್ಲ. ಚಲೋ ಸೀರೆ ನೋಡ್ತೀವಿ, ಕ್ವಾಲಿಟಿ ನೋಡ್ತೀವಿ, ರೊಕ್ಕ ನೋಡಂಗಿಲ್ಲ. ಹಂಗ ಇವತ್ತು ಮಾರ್ಕೆಂಡೇಶ್ವರ ಸಮಾಜ ಎಲ್ಲರೂ ಸೇರಿ ಇಲ್ಲಿ ಇರೋರು 100 ಜನ ಇದ್ರೂ ಕೂಡ ಇದು ಕ್ವಾಂಟಿಟಿ ಕಾರ್ಯಕ್ರಮ ಇದೆ. ಇದು ಚಲೋ ಕ್ವಾಲಿಟಿ ಕಾರ್ಯಕ್ರಮವನ್ನ ನೀವೆಲ್ಲರೂ ಆಯೋಜನೆ ಮಾಡಿದ್ದೀರಿ. ಹಾಗಾಗಿ ತಮಗೆಲ್ಲರೂ ಕೂಡ ಹಿರಿಯರಿಗೂ, ತಾಯಂದ್ರಿಗೂ, ಹುಡುಗರು, ಎಲ್ಲ ಯುವಕರು ಓಡಾಡ್ಕೊಂಡು ಕಾರ್ಯಕ್ರಮನ ಆಯೋಜನೆ ಮಾಡಿದಿರಿ. ಗುಳೇದಗುಡ್ಡದಾಗ ಬಹಳ ಮಠಗಳಿದಾವೆ, ಬಹಳ ದೇವಸ್ಥಾನಗಳಿದಾವೆ. ಸಂಧ್ಯಾಗೂ ಗುಡಿ ಸಿಗ್ತಾವ ನಮ್ಮ ಊರಾಗ, ಸಂಧ್ಯಾಗೂ ತೇರ್ ಸಿಗ್ತಾವ. ಎಷ್ಟು 20 ಮಠ ಅದ ನಮ್ಮ ಊರಾಗ. ಎಷ್ಟು ಜನ, ಇಷ್ಟು ಸಮೃದ್ಧವಾಗಿರುವಂತ ನಾಡು ಗುಳೇದಗುಡ್ಡ ಒಂದನ. ಇಷ್ಟು ಗುಳೇದಗುಡ್ಡ ಐತಲ್ಲ, ಇಲ್ಲಿ ಎಲ್ಲರೂ ಬೇರೆ ಬೇರೆ ಊರಾಗ ಹೋದ್ರೆ ಒಬ್ಬೊಬ್ಬರು ಕುಂದ್ರೋದು ಇಲ್ಲ. ಸ್ಟೇಜ್ ಮೇಲೆ ಒಬ್ರು ಬಂದ್ರೆ ಇನ್ನೊಬ್ರು ಇಳಿದು ಹೋಗ್ಬಿಡ್ತಾರ, ಅಂತ ಪರಿಸ್ಥಿತಿ ಕಾಣ್ತೀವಿ. ಅದೇ ಗುಳೇದಗುಡ್ಡದಾಗ ಹಂಗಲ್ಲ, ಯಾರೇ ಬರ್ಲಿ ಯಾರೇ ಇರ್ಲಿ ಎಲ್ಲರೂ ಕೂಡ ಆನಂದವಾಗಿ ಇಲ್ಲಿ ಬದುಕನ್ನು ಮಾಡ್ಕೊಂತ ಹೊಂಟಿವಲ್ಲ, ಅದೇ ನಿಜವಾಗಿರುವಂತಹ ಸಾಮರಸ್ಯದ ಬದುಕದು. ಹಾಗಾಗಿ ಇಲ್ಲಿ ಸಮಾಜದವರು ಅವರು ಇವರು ಅನ್ನುವಂತ ಭೇದ ಭಾವ ಇಲ್ಲ, ತಾರತಮ್ಯಗಳಿಲ್ಲ, ಏನೂ ಇಲ್ಲ. ಎಲ್ಲರೂ ಕೂಡ ಇಲ್ಲಿ ಅನನ್ಯವಾಗಿರುವಂತಹ ಸಂಬಂಧಗಳನ್ನ ಹೊಂದಿಕೊಂಡು ನಾವು ಅವರು, ನೀವು ಇವರು, ಅವ್ರು ಬೇರೆ ಇವ್ರು ಬೇರೆ, ಅವ್ರ ಧರ್ಮ ಬೇರೆ, ಈ ಜಾತಿ ಬೇರೆ ಏನಿಲ್ಲ, ನಾವೆಲ್ಲರೂ ಕೂಡ ಒಂದೇ ಎನ್ನುವಂತ ಭಾವನೆಯನ್ನು ಇಟ್ಟುಕೊಂಡು ಸಾಗುವಂತ ಒಂದು ಊರು ಅದು ನಮ್ಮ ಗುಳೇದಗುಡ್ಡ ಅನ್ನುವಂಥದ್ದನ್ನ ಈ ಸಮಯದಲ್ಲಿ ಹೇಳಿ ತಮಗೆಲ್ಲರೂ ಕೂಡ ಶುಭವಾಗಲಿ. ಇದಾದ್ಮೇಲೆ ಪ್ರಸಾದ ಇತ್ತು, ಆ ಪ್ರಸಾದ ನಿಮ್ಗೊಂದು ಕಿವಿ ಮಾತು ಹೇಳ್ತೀವಿ. ಆ ಪ್ರಸಾದವನ್ನು ಮಾಡುವಾಗ ನೀವು ಯಾರು ಕೂಡ ತಾಟೊಳಗೆ ಒಂದ್ ಬಿಟ್ಟು 4 ಸರಿ ನಿಲ್ಸೋರಿ, ಹೊಟ್ಟೆ ತುಂಬಾ ಊಟ ಮಾಡ್ರಿ. ಆದ್ರ ಒಂದ್ ಅಗುಳನ್ನು ಕೂಡ ಕೆಳಗೆ ಚೆಲ್ಲಬೇಡ್ರಿ. ಅದು ದೇವರ ಪ್ರಸಾದ, ಮಾರ್ಕಂಡೇಶ್ವರ ಪ್ರಸಾದ ಇರ್ತೈತಿ. ಅದಕ್ಕೆ ಬೆಳೆಯುವಂಥದ್ದು ನಮ್ಗೆ ಬೆಳೆಯಕಂದ್ರೆ ಆಗೋದಿಲ್ಲ. ನೀವೆಲ್ಲಿ ಹೋಗಿ ಗದ್ದೆಗೆ ಹೋಗಿ ಬೆಳಿತೀರಿ ಹೇಳ್ರವರ? ನೀವೆಲ್ಲಿ ಹೋಗಿ ಅಲ್ಲಿ ಹೋಗಿ ರೈತರ ಕಡೆ ಹೋಗಿ ಕಾಲೆಲ್ಲ ರಾಡಿ ಮಾಡ್ಕೊಂಡು ನೀವು ಎಲ್ಲಿ ಬೆಳಿತೀರ? ಅಕ್ಕಿ ನಿಮ್ಗೆ ಬೆಳೆಯಕ್ ಆಗುತ್ತಾನೆ? ಆಗೋದಿಲ್ಲ. ನಿಮ್ಗೆ ರೊಕ್ಕ ಕೊಟ್ಟು ತಗೊಂಡ್ಬರ್ತೀರಿ, ಆದ್ರೆ ಬೆಳೆದವನ್ನ ನೀವು ಕಿಮ್ಮತ್ತು ಕೊಡ್ಬೇಕಲ್ಲ, ಗೌರವನ ಕೊಡ್ಬೇಕಲ್ಲ. ಬೆಳೆದ ಎಷ್ಟು ತ್ರಾಸ ಐತೆ ಅಂದ್ರೆ ಅಷ್ಟೇ ಗೊತ್ತು. ನೆಗಿ ನೇಯುವಂಗ ಹೆಣ್ಮಕ್ಳಿಗೆ ಸಿರಿ ನೇಯ್ದು ಎಷ್ಟು ಕಷ್ಟ ಗೊತ್ತಿರ್ತದೋ ಹಂಗ ಬೆಳೆಯುವಂತಹ ಅಕ್ಕಿಗೂ ಕೂಡ ನಾವು ಗೌರವನ ಕೊಡಬೇಕು, ಬೆಲೆಯನ್ನ ಕೊಡಬೇಕು. ಪ್ರತಿಯೊಂದು ಅಗಲನ್ನು ಕೂಡ ನೀವು ಸ್ವೀಕಾರವನ್ನ ಮಾಡುವಂತ ಸಮಯದಲ್ಲಿ ಅದನ್ನ ಮಾರ್ಕಂಡೇಶ್ವರ ಪ್ರಸಾದ ಇದೆ ಅಂತೇಳಿ ಭಕ್ತಿಯಿಂದ ಸ್ವೀಕಾರವನ್ನ ಮಾಡಬೇಕು. ಅಂದಾಗ ಹೊಟ್ಟೆ ತುಂಬುತ್ತಾ ನಿಮ್ಗೆ ಏನೂ ಆಗುದಿಲ್ಲ. ಅದು ಸಾಧ್ಯನೇ ಇಲ್ಲ. ನಿಮ್ಗೆ ಏನು ಜಡ್ಡ ಜಾಪತ್ ಇದ್ರೂ ಕೂಡ ದೇವರ ಸ್ಮರಣೆಯನ್ನ ಮಾಡ್ಕೊಂತ ಹೊಟ್ಟೆ ತುಂಬಾ ಊಟ ಮಾಡ್ರಿ. ಒಂದ್ ಅಗಲೂ ಕೂಡ ಚಲಬೇಡ್ರಿ. ನೀವು ತಾಟೊಳಗೆ ಒಂದು ಬಿಟ್ಟು 2 ಸರಿ ನಿಲ್ಸೋರಿ, ಏನೂ ಆಗುದಿಲ್ಲ. ಹೊಟ್ಟೆ ತುಂಬಾ ಊಟ ಮಾಡ್ರಿ, ಆದ್ರೆ ಒಂದ್ ಅಗಲು ಕೂಡ ವೇಸ್ಟ್ ಮಾಡ್ಬೇಡ್ರಿ. ಒಂದು ಲೇಖನ ಬಂದಿತ್ತು, ಒಂದು 6 ತಿಂಗಳ ಹಿಂದೆ ಓದಿದ್ದೆ. ಅದನ್ನ ಚಲೋ ಲೇಖನ ಬರ್ದಿದ್ರು. ಎಲ್ಲಿದೆ ಅಂತಂದ್ರೆ ಅದು ಲೇಖನ ಜಪಾನ್ ದೇಶದ ಲೇಖನ.
ಜಪಾನ್ ದೇಶದೊಳಗ ಒಬ್ಬ ಹೆಣ್ಣು ಮಗಳು ಒಂದು ಹೋಟೆಲ್ ನಡೆಸ್ತಾರೆ, ಮ್ಯಾನೇಜ್ಮೆಂಟ್ ಮಾಡ್ತಾರೆ. ಮೈಸೂರಿನಲ್ಲಿ ಚಲೋ ಹೋಟೆಲ್ ಇಟ್ಟಾರ ಒಬ್ಬ ಹೆಣ್ಮಗಳು. ಆ ಹೆಣ್ಮಗಳೇ ಮ್ಯಾನೇಜ್ಮೆಂಟ್ ಮಾಡ್ತಾರ, ಗಂಡು ಮಕ್ಕಳು ಯಾರು ಇಲ್ಲ, ಒಬ್ಬನೇ ಹೆಣ್ಮಗಳು. ಆ ಹೋಟೆಲ್ ಒಳಗೆ ಏನ್ ಸಿಸ್ಟಮ್ ಇಟ್ಟಾರ ಅಂದ್ರೆ ಹೆಣ್ಮಗಳು ಲೇಖನ ಬಂದಿತ್ತದು. ಆ ಹೆಣ್ಮಗಳು ಆ ಹೋಟೆಲ್ ಒಳಗೆ ಒಂದು ಪ್ಲೇಟ್ ಯಾರಾದ್ರೂ ಇಡ್ಲಿ ತಗೊಂಡ್ರಂತ ಇಟ್ಕೊಳ್ಳಿ, ಇಡ್ಲಿ 2 ಇಡ್ಲಿ 1 ವಡಾ ಇಷ್ಟು ಒಂದು ಪ್ಲೇಟ್ ಇದು. ಒಂದು ಪ್ಲೇಟ್ ತಗೊಂಡ್ರೆ ಅದ್ರ ರೇಟ್ ಏನ್ ಇಟ್ಟಾರಂದ್ರೆ ಅಲ್ಲಿ 50 ರೂಪಾಯಿ ಅಂತ ಹೇಳಿ ಇಟ್ಟಾರ ಹೆಣ್ಮಗಳು. ನಿಮ್ಗೆ ಈ ಭಾರತ ದೇಶದಿಂದ ರೇಟ್ ಮಾತಾಡ್ತೀನಿ, 50 ರೂಪಾಯಿ ಅಂತ ಹೇಳಿ ಇಟ್ಟಾರ. ಯಾರು ಅಲ್ಲಿ ಬಂದು ಒಬ್ಬ ಹನುಮಂತನಂತವ್ರು ಬಂದು ಅಲ್ಲಿ ಹೋಗಿ ಒಂದ್ ಪ್ಲೇಟ್ ನಾಷ್ಟ ಆರ್ಡರ್ ಮಾಡ್ತಾರ, ಅಲ್ಲಿ ಸರ್ವರ್ ಬಂದು ಒಂದ್ ಪ್ಲೇಟ್ ಕೊಡ್ತಾರ. ಆ 2 ಇಡ್ಲಿ ಚಟ್ನಿ ಸಾಂಬಾರು ವಡಾ ಇಷ್ಟು ಖಾಲಿ ಎಲ್ಲಾನು ಹೊಡ್ತಂಬ ತಿಂದ್ರು ಸ್ವಚ್ಛಗೆ ಇಟ್ರು ಅಂತಂದ್ರೆ ಆ ಬಿಲ್ಲು 50 ರೂಪಾಯಿ ಮಾಡೋದಿಲ್ಲ ಹೆಣ್ಮಗಳು, ಅಲ್ಲಿ 40 ರೂಪಾಯಿ ಮಾಡಿರ್ತಾರೆ ಬಿಲ್. ಅಕಸ್ಮಾತ್ ಆಗಿ ಯಾರಾದ್ರೂ ಕೂಡ ಇಡ್ಲಿ ಚಟ್ನಿ ವಡಾ ಸಾಂಬಾರ್ ನಿಲ್ಲಿಸ್ಕೊಂಡು ಒಂದ್ ತಿನ್ನುದು ಅರ್ಧ ಬಿಡುದು, ಒಂದ್ ಸಾರು ಒಂದು ಉಳಿಸುದು, ಚಟ್ನಿ ಬಿಡುದು, ಹಿಂಗ್ ಮಾಡಿಬಿಟ್ರೆ ಅಂತಂದ್ರೆ ಆ 50 ರೂಪಾಯಿ ಬಿಲ್ ಹಚ್ಚೋದಿಲ್ಲ, 70 ರೂಪಾಯಿ ಬಿಲ್ ಹಚ್ಚಿ. ಯಾಕಂತಂದ್ರೆ ಇದು ಲೇಖನ ಸತ್ಯವಾಗಿರುವಂತ ಘಟನೆ. ಇದು ಯಾಕೆ ಹೇಳ್ತೀನಿ ಅಂತಂದ್ರೆ ಇನ್ನೊಂದು 25-30 ವರ್ಷ ಹೋತು ಅಂತಂದ್ರೆ ಆಹಾರದ ಕೊರತೆ ಬರ್ತದೆ. ಅದು ಬರಬಾರ್ದಾಗಿತ್ತು ಅಂತಂದ್ರೆ ಈಗಿಂದಲೇ ಎಚ್ಚೆತ್ತುಕೊಳ್ಬೇಕಾಗ್ತದೆ. ಅದಕ್ಕೆ ಅದು ತುತ್ತು ಏನಿದೆಯಲ್ಲ ಅದು ಶಿವನ ಪ್ರಸಾದ, ಅದು ಮಾರ್ಕಂಡೇಶನ ಪ್ರಸಾದ ಅಂತಂದು ನೀವೆಲ್ಲರೂ ಕೂಡ ಹೊಟ್ಟೆ ತುಂಬ ಪ್ರಸಾದ ಮಾಡಿ ನಿಮ್ಮೆಲ್ಲರ ಜೀವನವೂ ಕೂಡ ಒಳ್ಳೇದಾಗ್ಲಿ. ನಿಮಗೆಲ್ಲರಿಗೂ ಕೂಡ ಈ ಸಮಾಜದವರಿಗೆ ನಿಮಗೆಲ್ಲರಿಗೂ ಕೂಡ ಮಾರ್ಕಂಡೇಶನ ಆಶೀರ್ವಾದ, ಗುರುಸಿದ್ದೇಶನ ಆಶೀರ್ವಾದ 100 ವರ್ಷ ಇರಲಿ ಅಂತ ಹೇಳಿ ಶುಭ ಹಾರೈಸಿ ನಮ್ಮ ಪ್ರವಚನವನ್ನ ಮುಕ್ತಾಯ ಮಾಡಿ.